ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उवज्झायानं नमो लोई सौवसाहुनं ईसो पंचनमो यारो सौवपावपनासनो मंगलानंच सव्वेसिं परमं हवै मंगलम परमं हवै मंगलम। जबलो पंच परमेष्टि भगवान की, चलो 24 भगवान की, द्वादशांग जिनवानी माता की नमोस्तु। ಧರ್ಮಾತ್ಮ ಭವ್ಯ ಬಂಧು ಜೀವಿಗಳೇ, ಮಧ್ಯಾಹ್ನದ ಸತ್ರದಲ್ಲಿ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ನಡೀತಾ ಇದೆ. ಅದರ ಜೊತೆಗೆ ಬೆಳಗ್ಗೆ ಮುಂಜಾನೆ ಸತ್ರದಲ್ಲಿ 22 ಪರಿಚಯಗಳು, ಮುನಿಗಳ 22 ಪ್ರಕಾರದ ಪರಿಚಯಗಳ ಬಗ್ಗೆ ನಾವಿಲ್ಲಿ ಧರ್ಮ ಚರ್ಚೆ ಮಾಡ್ತಾ ಇದ್ದೀವಿ. ಮುನಿಗಳ ಪರಿಚಯಗಳು 22 ಪ್ರಕಾರದಿರ್ತಾವ. ಅದರಲ್ಲಿ ಪ್ರಥಮ ಪರಿಚಯ ಕ್ಷುಧಾ ಪರಿಚಯ. ಆ ಕ್ಷುಧಾ ಪರಿಚಯದಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನಿನ್ನೆ ದಿವಸ ಮುನಿಗಳ ಆಹಾರ ಸೇವನೆ ಮಾಡ್ತಾ ಇರುವಾಗ, ಆಹಾರ ಗ್ರಹಣ ಮಾಡ್ತಾ ಇರುವಾಗ ಮೂಲಾಚಾರ ಗ್ರಂಥದ ಒಂದು ಆಧಾರ ಇಟ್ಟುಕೊಂಡು 46 ಪ್ರಕಾರದ ದೋಷಗಳಿಂದ ರಹಿತರಾಗಿ ಮುನಿಗಳು ಆಹಾರವನ್ನು ಗ್ರಹಣೆ ಮಾಡ್ತಾರೆ ಅನ್ನುವಂಥ ವಿಷಯಗಳನ್ನು ನಿನ್ನೆ ದಿವಸ ಪ್ರಾರಂಭ ಮಾಡಿದರು. ಅದರಲ್ಲಿ ಪ್ರಥಮ ಉದ್ಗಮ ದೋಷ ಅಂತ 16 ಪ್ರಕಾರದ ಉದ್ಗಮ ದೋಷಗಳ ಬಗ್ಗೆ ಚರ್ಚೆ ಮಾಡಿದರು. ಇವತ್ತಿನ ದಿವಸ ಉತ್ಪಾದನಾ ದೋಷ ಅಂತ 16 ಪ್ರಕಾರದ ದೋಷಗಳ ಬಗ್ಗೆ ಇವತ್ತು ಚರ್ಚೆ ಇಲ್ಲಿ ಮಾಡೋದಿದೆ. ಅದರಲ್ಲಿ ಉತ್ಪಾದನಾ 16 ದೋಷಗಳ ಇದು ಸಹ ಮೂಲಾಚಾರ ಗ್ರಂಥದ ಆಧಾರದ ಮೇಲೆ ಕಥನ ಇಲ್ಲಿ ಮಾಡಿರ್ತಾರೆ. ಪ್ರಥಮ ಧಾತ್ರಿ, ಎರಡನೇದು ದೂತ, ಮೂರನೇದು ನಿಮಿತ್ಯ, ನಾಲ್ಕನೇದು ಆಜೀವ, ಐದನೇದು ವನಿಪಕ, ಆರನೇದು ಚಿಕಿತ್ಸಾ, ಏಳನೇದು ಕ್ರೋಧಿ, ಎಂಟನೇದು ಮಾನಿ, ಒಂಬತ್ತನೇದು ಮಾಯಾವಿ, ಹತ್ತನೇದು ಲೋಭಿ, 11ನೇದು ಪೂರ್ವಸ್ತುತಿ, 12ನೇದು ಪಶ್ಚಾತ್ ಸ್ತುತಿ, ಆಮೇಲೆ 13ನೇದು ವಿದ್ಯಾ, 14ನೇದು ಮಂತ್ರ, 15 ನಂಬರ್ನು ಚೂರ್ಣ ಯೋಗ, ಆಮೇಲೆ 16 ನಂಬರ್ದು ಮೂಲ ಕರ್ಮ ಅನ್ನುವಂಥ ಹಿಂಗೆ 16 ಉತ್ಪಾದನಾ ದೋಷಗಳಿದಾವ. ಉದ್ಗಮ್ ದೋಷ ಇದು ಶ್ರಾವಕರ ಕಡೆಯಿಂದ ಆಗುವಂಥ, ದಾತಗಳ ಕಡೆಯಿಂದ ಆಗುವಂಥ ದೋಷ. ಇನ್ನು ಮುಂದೆ ಮುನಿಗಳಿಂದ ಆಗುವಂಥ ಈ ದೋಷಗಳಿಂದ ರಹಿತರಾಗಿ ಮುನಿಗಳ ಆಹಾರವನ್ನು ಸೇವನೆ ಮಾಡ್ತಿರ್ತಾರ ಅಂತ ಇಲ್ಲಿ ನಿನ್ನೆ ಹೇಳಿದ್ರು. ಅದನ್ನೇ ಇವತ್ತು ಪುನಃ ನಾವು ಪ್ರಾರಂಭ ಮಾಡೋದಿದೆ. ಧಾತ್ರಿ जो दूध पिलाती है अथवा पालन पोषण करती है वह धात्री कहलाती है. ಯಾರು ಹಾಲು ಕುಡಿಸ್ತಾರ ಅಥವಾ ಪಾಲನ್ ಪೋಷಣ ಮಾಡ್ತಾರ ಅವರಿಗೆ ಧಾತ್ರಿ ಅಂತ ಹೇಳ್ತಾರ. ಅದರ ಅರ್ಥ ಹೇಳ್ತಾರಲ್ಲಿ मार्जन दात्री, मंडन दात्री, कीड़न दात्री, क्षीर धात्री और अंब धात्री, इन 5 प्रकार के धात्री कर्म द्वारा उत्पन्न कराया गया आहार दात्री दोष है. ಮನೆಯಲ್ಲಿ ಮಗು ಅಳ್ತಾ ಇದೆ, ಸಣ್ಣ ಮಗು ಇದೆ, ಸಣ್ಣ ಮಗು ಅಳ್ತಾ ಇದೆ ಅಂತ ತಾಯಿ ಆ ಮಗುವಿಗೆ ಹಾಲು ಕುಡಿಸ್ತಿರ್ತಾಳ, ತನ್ನ ಎದೆ ಹಾಲು ಕುಡಿಸ್ತಿರ್ತಾಳ, ಮತ್ತು ಹಾಲು ಕುಡಿಸ್ತಾ ಮುನಿಗಳಿಗೆ ಆಹಾರ ದಾನ ಕೊಡ್ತಿರ್ತಾಳ. ಈ ಥರದ ಆಹಾರ ಸೇವನೆ ಮಾಡಬಾರ್ದು. ಕೆಲವೊಂದು ಮಕ್ಕಳು ಅಳ್ತಾ ಇರುವಾಗ ಮಕ್ಕಳಿಗೆ ತಿನ್ಲಿಕ್ಕೆ ಅಲ್ಲೇ ಆಹಾರ ಸಮಯದಲ್ಲೇ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡೋದು, ಆ ಮಕ್ಕಳಿಗೆ ಶಾಂತ ಮಾಡಿಸ್ಲಿಕ್ಕೆ ತಿನ್ಲಿಕ್ಕೆ ಕೊಡೋದು, ಪಾಲನ್ ಪೋಷಣ ಮಾಡ್ತಿದ್ದಾಳೆ ಮಕ್ಕಳದವಳು. ಆ ರೀತಿಯಲ್ಲಿ ನಡೀತಾ ಇರುವಾಗ ಅವರಿಗೆ ಮುನಿಗಳಿಗೆ ಆಹಾರ ದಾನ ಕೊಡುವುದು, ಇದೆಲ್ಲ ಧಾತ್ರಿ ದೋಷ ಅಂತ ಬರುತ್ತೆ. ಇದರದ್ದು ವಿರೋಧ ಆಗ್ತಿತ್ತು ಹೋದ ಸರ್ತಿ ಎಲ್ಲ, ಹೌದಲ್ರಿ? ಇದರದ್ದು ವಿರೋಧ ನಾವು ಮಾಡ್ತಿದ್ದೀವಿ, ಬೇಡ ತಪ್ಪಿದೆ ಅಂತ ಹೇಳ್ತಿದ್ದೀವಿ ಅವಾಗ ಹೋದ ಸರ್ತಿ ನಾವೆಲ್ಲ. ಎರಡನೇದು ದೂತ ದೋಷ ಅಂತ ಹೇಳ್ತಾರೆ ಇಲ್ಲಿ. ಎರಡನೇ ದೂತ ದೋಷದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, स्व से पर ग्राम में या स्वदेश से परदेश में स्व से
परग्राम में या स्वदेश से परदेश में जल स्थल या आकाश से जाते समय किसी के संबंधी के वचनों को ले जाना या दूत दोष कहलाता है। दूत दोष ಅಂತ ಹೇಳ್ತಾರೆ ಇಲ್ಲಿ। स्व से परग्राम में या स्वदेश से परदेश में, ಈ ಊರಿಂದ ಬೇರೆ ಊರಿಗೆ ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ, ಸ್ಥಳ या आकाश से ದಾರಿಯಿಂದ ಅಥವಾ ಆಕಾಶದಿಂದ, समय जाते समय किसी के संबंधी के वचनों को ले जाना ಅಂದ್ರೆ ಇನ್ನೊಬ್ಬರ ವಚನಗಳನ್ನ ಇಲ್ಲಿಂದ ಅಲ್ಲಿ ಹೋಗಿ ಹೇಳು, ಅಲ್ಲಿಂದ ಇನ್ನೊಬ್ಬರಿಗೆ ಹೋಗಿ ಹೇಳು, ಇವೆಲ್ಲ ನಾವು ಹೇಳ್ತಿರ್ತೀವಿ। ಇದು ಮುನಿಗಳ ಕಡೆಯಿಂದ ಆಗುವಂಥ ದೋಷಗಳಿವ। ವಚನೋ ಕೋ ಲೇ ಜಾನಾ ಯಹ ದೂತ ದೋಷ ಹೇ। ಆಹಾರ ಸೇವನೆ ಮಾಡ್ತಾ ಇರುವಾಗ ನಾವು ಹೇಳ್ತೀವಿ ಕೆಲವೊಂದು ಸರ್ತಿ ಏನೋ ಉದಾಹರಣೆಗಳು ಹೇಳ್ತಾರೆ ನಿಮಗೆ, ಅಲ್ಲೇದು ಆ ಕಡೆದು ಈ ಕಡೆದು ಅಂತ ನಾವೇನೋ ಕೇಳ್ತಿರ್ತೀವಿ ನೋಡ್ರಿ। ದೂತ ಇಲ್ಲಿಂದ ಅಲ್ಲಿ ಹೋಗಿ ಹೇಳು, ಆಹಾರ ತಗೊಳ್ತಾ ಇರುವಾಗ ಕೆಲವೊಬ್ರದ್ದು ಆಗ್ತಾ ಇರ್ತಾವೆ ದೋಷಗಳು ಇವೆಲ್ಲ। ಆಹಾರ ಸೇವನೆ ಮಾಡ್ತಾ ಇರುವಾಗ ಯಾರಾದರೂ ಬಂದು ಕಿಟಕಿ ಹತ್ರ ಬಾಗಲ ಹತ್ರ ಬಂದಿಟ್ಕೊಂಡಾರ, ಬೇರೆ ಊರಿಗೆ ಹೋಗೋರುದಾರ, ಬೇರೆಯವ್ರಿಗೆ ಹೋಗುವಾಗ ಆ ಭಕ್ತನಿಗೆ ನಮ್ಮ ಆಶೀರ್ವಾದ ಹೇಳು, ಆ ಭಕ್ತನಿಗೆ ನಾನು ಕೇಳ್ತಿದ್ದಂತೆ ಹೇಳು, ಮೌನ ಇರುತ್ತೆ ಆದ್ರೆ ಆಕ್ಷನ್ ಮಾಡಿ ಹೇಳೋದು, ಈ ರೀತಿ ಇವೆಲ್ಲ ದೂತ ದೋಷ ಅಂತ ಹೇಳ್ತಾರೆ। ಇದಕ್ಕೆಲ್ಲ ಏನ್ ದೋಷ ಅಂತ ಹೇಳ್ತಾರ? ಈಗ ಸಂಪತ್ ಕುಮಾರ್ ಅವರು ಬೇರೆ ಊರಿಗೆ ಹೋಗೋರಿದ್ದಾರೆ, ಆ ಯಾವ ಊರಿಗೆ ಹೋಗೋರಿದ್ದಾರೆ ಆ ಊರಲ್ಲಿ ನಮ್ಮ ಭಕ್ತರಿದ್ದಾರೆ, ಆ ಭಕ್ತರಿಗೆ ಆಶೀರ್ವಾದ ಹೇಳಪ್ಪ ಅಂತ ನಾವು ಆಹಾರ ತಗೊಳ್ಳುವಾಗನೇ ಕೈ ಮಾಡಿ ಹೇಳೋದು, ಆಶೀರ್ವಾದ ಹೇಳು, ನಾನು ಅವ್ರಿಗೆ ಕೇಳ್ತಿದ್ದಂತೆ ಹೇಳು, ಈ ಪ್ರಕಾರ ಹೇಳೋದು, ಇದಕ್ಕೆಲ್ಲ ಏನಿದೆ ದೂತ ದೋಷ ಅಂತ ಹೇಳ್ತಾರೆ ಇದಕ್ಕೆ। ಇದು ಸಹ ಏನಿದೆ ಮಾಡಬಾರ್ದು ಅಂತ ಹೇಳ್ತಾರೆ, ಇದು ಅರ್ಥ ಆಯ್ತಾ? ಮೂರನೇದು ನಿಮಿತ್ಯ ದೋಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ವ್ಯಂಜನ ಅಂಗ ಸ್ವರ ಚಿಹ್ನ ಭೂಮಿ स्वर छिन्न भूमि अंतरिक्ष और स्वप्न इस तरह निमित्त दोष 8 प्रकार का है। ಇವೆಲ್ಲ ಬಹಳ ವಿಸ್ತಾರವಾಗಿ ಮೂಲಾಚಾರದಲ್ಲಿ ಕೊಟ್ಟಿದ್ದಾರೆ, ಬಹಳ ವಿಸ್ತಾರವಾಗಿ ಈ 64 ದೋಷಗಳು ಏನಿದಾವಲ್ಲ ಇವು ಬಹಳ ಒಳ್ಳೆ ರೀತಿಯಿಂದ ಅದರಲ್ಲಿ ಹೇಳಿದ್ದಾರೆ। ಯಾವ್ಯಾವ ರೀತಿ ಅಂತಂದ್ರೆ ವ್ಯಂಜನ ಅಂಗ ಸ್ವರ ಚಿಹ್ನ ಭೂಮಿ ಅಂತರಿಕ್ಷ और ಸ್ವಪ್ನ इस तरहಕ್ಕೆ ಈ ಪ್ರಕಾರದ 8 ಪ್ರಕಾರದ ನಿಮಿತ್ತ ದೋಷಗಳು ಇವೆಲ್ಲ ಇಲ್ಲಿ ಬರ್ತಾವ। ಇದನ್ನು ವಿಸ್ತಾರವಾಗಿ ಹೇಳೋದು ಬೇಡ ನಿಮಗೆ, ಆಮೇಲೆ ಅದರ ವಿಶೇಷ ಬಂದಾಗ ಅವಾಗ ನಿಮಗೆಲ್ಲ ತಿಳಿಸಿ ಹೇಳ್ತೀನಿ। ಆಮೇಲೆ ಆಜೀವ ಅಂತ ಬರುತ್ತೆ। ಆಜೀವ ಅಂತಂದ್ರೆ ಏನ? ಜಾತಿ ಕುಲ ಶಿಲ್ಪ ತಪ और ಐಶ್ವರ್ಯತಾ ये ಅಜೀವ है। ಇವೆಲ್ಲ ಏನಿದಾವ ಜಾತಿ ಕುಲ ಶಿಲ್ಪ ತಪ ಹಾಗೂ ಐಶ್ವರ್ಯತ ಇವೆಲ್ಲ ಏನಿದಾವ ಅಜೀವದ। ಇನ್ಸೆ ಪುನಃ ಆಹಾರ का उत्पन्न कराना यह ಆಜೀವ ದೋಷ है। ಇವರಿಂದ ನಾವೇನ್ ಮಾಡೋದು? ಪುನಃ ಆಹಾರವನ್ನು ಉತ್ಪನ್ನ ಮಾಡಿಕೊಳ್ಳುವುದು, ಇದೆಲ್ಲ ಏನಿದೆ ದೋಷ ಇದೆ। ನೀನು ಉಚ್ಚ ಜಾತಿಯವಿದೆಯಾ, ನೀನು ಉಚ್ಚ ಕುಲದವಿದೆಯಾ, ಹೀಗೆಲ್ಲ ಅನೇಕ ಪ್ರಕಾರದ ಇದರಲ್ಲೆಲ್ಲ ಬರ್ತಿರ್ತಾವ। ಆಮೇಲೆ ವನಿಪಕ ದೋಷ ಅಂತಂದ್ರೆ कुत्ता कृपन अतिथि ब्राह्मण पाखंडी भ्रमण और कौवा इनको दान आदि करने से पुण्य है या नहीं, ऐसा पूछने पर पुण्य है ऐसा बोलना वनिपक वचन है। इल्लेन ಹೇಳ್ತಾರೆ ಅಂದ್ರೆ ನಾಯಿ ಆದಿ ಅತಿಥಿಗಳು ಬ್ರಾಹ್ಮಣ ಪಾಖಂಡಿ ಭ್ರಮಣ ಮಾಡ್ತಾರಂತ ಕಾಗೆ ಆದಿ ಇವೆಲ್ಲ ಏನು ಬರ್ತಾವಲ್ಲ ಇದಕ್ಕೆಲ್ಲ ನಾವು ದಾನ ಕೊಡೋದ್ರಿಂದ ಪುಣ್ಯ ಇದೆ ಪಾಪ ಇದೆ ಅಂತ ಕೇಳಿದಾಗ ಅದಕ್ಕೆಲ್ಲ ಪುಣ್ಯ ಇದೆ ಕೊಡಬಹುದು ಅಂತ ಹೇಳೋದು, ಇದು ಸಹ ಏನಿದೆ ವನಿಪಾಕ ದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ। ಚಿಕಿತ್ಸಾದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೌಮಾರ ತನು ಚಿಕಿತ್ಸಾ ರಸಾಯನ ವಿಷ ಭೂತ क्षार तंत्र क्षालकीक और शल्य ये 8 प्रकार का चिकित्सा। इव 8 प्रकाರದ ಚಿಕಿತ್ಸೆಗಳಿದಾವ। ತನು ಒಂದು ಹೇಳ್ತೀನಿ, ತನು ಚಿಕಿತ್ಸಾ ಅಂದ್ರೆ ಶರೀರ ಚಿಕಿತ್ಸಾ, ಈ ರೀತಿ ತಿಳ್ಕೊಂಡ್ಬಿಡ್ತೀವಲ್ಲ। ಆಮೇಲೆ ಕ್ರೋಧ ಮಾನ್ ಮಾಯಾ ಲೋಭ ಅಂತ ಇವಂತೂ ನಿಮಗೆ 4 ಗೊತ್ತಿದಾವ। ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕ್ರೋಧ से मान से माया से और लोभ से भी आहार उत्पन्न कराना। ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಆಹಾರ ತಗೊಳ್ಳೋದು, ನಿಮ್ಮ ಕಡೆಯಿಂದ ಸಿಟ್ಟು ಮಾಡಿ ನಿಮ್ಮ ಕಡೆಯಿಂದ ಆಹಾರ ಒತ್ತಾಯಪೂರ್ವಕ ಆಹಾರ ತಗೊಳ್ಳೋದು, ಮಾನ ಕಷಾಯ ಅಹಂಕಾರ ಇಟ್ಕೊಂಡು ನಿಮ್ಮ ಕಡೆಯಿಂದ ಆಹಾರ ತಗೊಳ್ಳೋದು, ಮಾಯಾಚಾರ ಮಾಡಿ ನಿಮ್ಮ ಕಡೆಯಿಂದ ಆಹಾರ ತಗೊಳ್ಳೋದು, ಲೋಭ ಕಷಾಯ ಇಟ್ಕೊಂಡು ನಿಮ್ಮ ಕಡೆಯಿಂದ ಆಹಾರ ತಗೊಳ್ಳೋದು, ಇವೆಲ್ಲ 4 ಪ್ರಕಾರದ ಇಲ್ಲಿ ದೋಷಗಳಿದಾವ। ये 4 प्रकार का उत्पादन दोष होता है। 4 ಪ್ರಕಾರದ ಉತ್ಪಾದನಾ ದೋಷ ಇದಾವ। ಪೂರ್ವ ಸಂಸ್ತುತಿ ಅಂತ ಬರುತ್ತೆ, ಇದು ಬಹಳ ದೊಡ್ಡದಿತ್ತು ನೋಡ್ರಿ, ಬಹಳ ಕಿರಿಕಿರಿ ಇದು। ಏನಂತಂದ್ರೆ ತುಮ್ ದಾನಪತಿ ಹೋ ಅಥವಾ ಯಶಸ್ವಿ ಹೋ, ನೀನು ಬಹಳ ದೊಡ್ಡ ದಾನಿ ಇದೆಯಪ್ಪ ನೀನು ಅಂತ ನಿಮ್ಮನ್ನ ಏನ್ ಮಾಡೋದು ಮರದ ಮೇಲೆ ಹಚ್ಚಿಬಿಡೋದು, ನಿಮ್ಮನ್ನ ಮರದ ಮೇಲೆ ಹತ್ಸೋದು। ತುಮ್ ದಾನಪತಿ ಹೋ ಅಥವಾ ತುಮ್ ಯಶಸ್ವಿ ಹೋ
इस तरह दाता के सामने उसकी प्रशंसा करना, निम्मದು ಪ್ರಶಂಸೆ ಮಾಡೋದು, ನಿಮ್ಮದು ಪ್ರಶಂಸಾ करना और उसके दान देना भूल जाने पर उसे याद दिलाना. ನಿನ್ನೆ ಅಮ್ಮ ಹೇಳಿದ್ರು, ನೀವು ಸ್ವಲ್ಪ ಹೇಳ್ತು ಬರ್ರಿ, ಯಾರಾದ್ರೆ ಆಹಾರಕ್ಕೆಲ್ಲ ಬರ್ತು ಬರ್ರಿ ಅಂತೆಲ್ಲ. ಯಾಕೆ ಹೇಳಬಾರ್ದು? ಇದು ಬಂತು ನೋಡ್ರಿ ಇಲ್ಲಿ. ಅಂದರೆ ನಾವು ಹೇಳಿದ್ರೆ ಅದಕ್ಕೆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಬಂದರೆ ಬಿಟ್ಟರೆ ಬಿಡ್ತಾರೆ. ನಮ್ಮ ಪುಣ್ಯ ಇದ್ದರೆ ಬರ್ತಾರೆ, ಪುಣ್ಯ ಇಲ್ಲ ಇದ್ದರೆ ಬರಲ್ಲ. ನಾವು ಹೇಳಿ, ನಾವು ಅವ್ರನ್ನ ಕರೆಸ್ಕೊಂಡು, ನಾವು ಅವ್ರ ಕಡೆಯಿಂದ ಆಹಾರ ತಗೊಂಡು, ಅವ್ರನ್ನ ಸ್ತುತಿ ಮಾಡಿ, ಅವ್ರನ್ನ ಹೊಗಳಿ, ನಾವ್ಯಾಕೆ ಈ ದೋಷಗಳನ್ನು ಹಚ್ಕೊಳ್ಬೇಕು? ಸಾಧ್ಯವಾದಷ್ಟು ನಾವು ದೋಷದಿಂದ ರಹಿತರಾಗಿರಲಿಕ್ಕೆ ಪ್ರಯತ್ನ ಪಡೆದಿರಬೇಕು, ಹೌದಲ್ಲ? ಸುಮ್ಮನೆ ಯಾಕೆ ದೋಷ ಕಟ್ಕೊಳ್ಳೋದು ಅನ್ನೋಂಥ ವಿಷಯ ಇಲ್ಲಿ. ಇದಕ್ಕೆ ಹೇಳ್ತಾರೆ ಇಲ್ಲಿ, ಉನ್ಕೆ ಸಾಮನೆ ಉನ್ಕಿ ಪ್ರಶಂಸಾ ಕರ್ನಾ ಅವ್ರು ಉಸ್ಕೆ ದಾನ್ ದೇನಾ ಭೂಲ್ ಜಾನೆ ಪರ್, ಅವ್ನು ದಾನ ಕೊಡೋದು ಮರ್ತು ಹೋಗ್ಬಿಟ್ಟಿದೆ ಅವನಿಗೆ. ಉಸೆ ಯಾದಿಲ್ಲ, ಅವನಿಗೆ ನೆನಪು ಮಾಡಿಕೊಟ್ಟು, ನೀವು ಮೊದಲು ಬರ್ತಿದ್ರಿ, ನೀವು ಬಹಳ ಚಂದ ಬರ್ತಿದ್ರಿ ಮೊದಲು, ಇವಾಗ ಯಾಕೆ ಬರ್ತಿಲ್ಲ? ಮೊನ್ನೆ ಅಶೋಕನಾಗ ಹೇಳಿದೆ, ಏನಂತ? ಅಶೋಕನ ಮೊದಲು ಎಷ್ಟು ಬರ್ತಿದ್ರಪ್ಪ ನೀವು, ಇವಾಗ ಯಾಕೆ ಬರ್ತಾನಿಲ್ಲಲ್ಲ ಅಂತ ಅಶೋಕನಾಗ ಹೇಳಿದೆ. ಅದು ಸ್ವಾಧ್ಯಾಯಕ್ಕೆ, ಚರ್ಚೆಗೆ ಅಂತ ಹೇಳಿದ್ದು, ಆಹಾರಕ್ಕಂತೇನಿಲ್ಲ. ಅಂದ್ರೆ ಈ ರೀತಿ ಮೊದಲು ಆಹಾರ ಕುಡಕ್ಕೆಲ್ಲ ಬರ್ತಿದ್ರಿ, ಇವಾಗ ಯಾಕೆ ಬರ್ತಿಲ್ಲಪ್ಪ ಅಂತ ಅವ್ರಿಗೆ ನೆನಪು ಮಾಡಿಕೊಡೋದು, ಈ ರೀತಿ ಇವೆಲ್ಲ ದೋಷ ಇದಾವ ಅಂತ ಹೇಳ್ತಾರೆ ಇಲ್ಲಿ. ಯಾದಿಲ್ಲ ಪೂರ್ವ ಸಂಸ್ಕೃತಿ ನಾಮಕ ದೋಷ ಹೇ, ಮೊದಲಿಂದ ನಾವು ನೆನಪು ಮಾಡಿ ಕೊಡೋದವರಿಗೆ ಇದೆಲ್ಲ ಇದೆ, ಬಹಳ ದೊಡ್ಡ ದೋಷ ಇದೆ ಅಂತ ಹೇಳ್ತಾರೆ. ಪಶ್ಚಾತ್ ಸಂಸ್ಕೃತಿ ಅಂತ ಹೇಳ್ತಾರೆ. ಈಗ ಪಶ್ಚಾತ್ ಸಂಸ್ಕೃತಿ ಅಂದ್ರೇನ? ಇನ್ನು ಭವಿಷ್ಯ ಕಾಲದ ಅಪೇಕ್ಷೆಯಿಂದ. ಈಗ ಭೂತಕಾಲದಾಯಿತು, ಇನ್ನು ಭವಿಷ್ಯದ ಕಾಲದಿಂದ ಇಲ್ಲ ಹೇಳ್ತಾರೆ, ದಾನಕೋ ಲೇಕರ್ ಪುನಃ ಕೀರ್ತಿ ಕೋ ಕಹತೆ ಹೇ, ತುಮ್ ದಾನಪತಿ ವಿಖ್ಯಾತ ಹೋ, ತುಮಾರಾ ಯಶ್ ಪ್ರಸಿದ್ಧ ಹೇ, ಯಹ ಪಶ್ಚಾತ್ ಸಂಸ್ಕೃತಿ ದೋಷ ಹೇ. ನಿಮ್ಮ ಕಡೆಯಿಂದ ದಾನ ತಗೊಳ್ಳೋದು, ನಿಮ್ಮ ಕಡೆಯಿಂದ ಆಹಾರ ತಗೊಳ್ಳೋದು, ಮತ್ತು ಅವ್ರನ್ನ ಹೊಗಳೋದು. ಎಷ್ಟು ಹೊಗಳೋದು ಅಂತಂದ್ರೆ ಅದೇನು ಸಾಮಾನ್ಯ ಇಲ್ಲ, ಚಕ್ರವರ್ತಿ ಥರ ಹೊಗಳ್ಬಿಡೋದು ಅವ್ರನ್ನ. ಇದು ಕೂಡ ಏನಿದೆ? ದೋಷ ಇದೆ. ಯಾರನ್ನು ಹೊಗಳೂಬಾರ್ದು, ಯಾರನ್ನು ನಿಂದಿಸಲೂಬಾರ್ದು ಅನ್ನೋಂಥ ವಿಷಯ ನಾವು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ವಿದ್ಯಾ 13ನೇ ನಂಬರ್ ಯಾವುದು? ವಿದ್ಯಾ ದೋಷ. ಜೋ ಸಾಧಿತ ಸಿದ್ಧ ಹೇ ವಹ ವಿದ್ಯಾ ಹೇ, जो साधित सिद्ध है वह विद्या है. उसकी आशा प्रदान करने या उसे उसके महात्म्य से आहार उत्पन्न कराना विद्या है. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನಿಮಗೆ ನಾವು ಜ್ಞಾನ ಕೊಡೋದು, ನಿಮಗೆ ಸ್ವಾಧ್ಯಾಯ ಮಾಡೋದು, ಪ್ರವಚನ ಹೇಳೋದು, ನಿಮಗೆ ಉಪದೇಶ ಹೇಳೋದು, ಮತ್ತು ನಿಮ್ಮನ್ನು ಉಪದೇಶ ಹೇಳಿ ನಿಮಗೆ ಬರೀ ದಾನದ ಬಗ್ಗೆನೇ ಹೇಳೋದು. ನಿಮ್ಗೆ ಯಾವುದು ಉಪದೇಶ ಹೇಳೋದು? ದಾನದ ಬಗ್ಗೆನೇ ಹೇಳೋದು, ಆಹಾರದ ಬಗ್ಗೆನೇ ಹೇಳೋದು. ನೀವು ಆಹಾರ ಕೊಡೋಕೆ ಬನ್ನಿ, ನೀವು ಆಹಾರ ಕೊಟ್ಟರೆ ನಿಮ್ಗೆ ಇಷ್ಟು ಪುಣ್ಯ ಸಿಗತ್ತೆ, ನಿಮ್ಗೆ ಅಷ್ಟು ಪುಣ್ಯ ಸಿಗತ್ತೆ, ನೀವು ಹಾಗೆ ಮಾಡ್ಬೋದು, ನೀವು ಹೀಗೆ ಮಾಡ್ಬೋದು ಅಂತ ಬರೇ ಅದನ್ನೇ ಹೇಳೋದು. ಧರ್ಮದ ಬಗ್ಗೆ, ಆತ್ಮ ಕಲ್ಯಾಣದ ಬಗ್ಗೆ ಹೇಳೋಂಗೇ ಇಲ್ಲ. ಬರೇ ನಿಮ್ಮ ಕಡೆಯಿಂದ ತಗೊಳ್ಳೋದಿದಲ್ಲ. ನಮಗೆ ನಿಮ್ಮ ಕಡೆಯಿಂದ ದಾನ ತಗೊಳ್ಳಿ, ದಾನ ಕೊಟ್ಟರೆ ನಿಮಗೆ ಈ ಫಲ ಸಿಗತ್ತೆ, ಆ ಫಲ ಸಿಗತ್ತೆ, ಅಂಥ ಸ್ವರ್ಗ ಸಿಗತ್ತೆ, ಇಂಥ ಸ್ವರ್ಗ ಸಿಗತ್ತೆ, ಆ ಪದ ಸಿಗತ್ತೆ, ಈ ಪದ ಸಿಗತ್ತೆ ಅಂತ ಹೊಗಳಿ ನಿಮ್ಮ ಕಡೆಯಿಂದ ದಾನ ಸ್ವೀಕರಿಸೋದು, ಇದು ಸಹ ಏನಿದೆ? ಅದು ದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ. ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೋ ಪಡ್ತೆ ಹಿ ಸಿದ್ಧ ಹೋ ವಹ ಮಂತ್ರ ಹೇ. ಆ ಮಂತ್ರದ ಪಠನೆ ಮಾಡಿದ ನಂತರ ಅದೇನಾಗುತ್ತೆ? ಸಿದ್ಧ ಆಗುತ್ತದೆ. ಅದಕ್ಕೆ ಮಂತ್ರ ಅಂತ ಹೇಳ್ತಾರ. ಉಸ್ ಮಂತ್ರ ಕೆ ಲಿಯೆ ಆಶಾ ದೇನೆ ಸೆ और उसके महात्म से आहार उत्पन्न कराना सो मंत्र दोष है. ನಿಮಗೊಂದು ಮಂತ್ರ ಕೊಡ್ತೀನಿ, ಆ ಮಂತ್ರ ಜಪ ಹಾಕ್ರಿ, ನಿಮ್ದೆಲ್ಲ ಒಳ್ಳೆಯದಾಗತ್ತೆ ಅಂತ ಮಂತ್ರ ಕೊಟ್ಟು ನಿಮ್ಮ ಕಡೆಯಿಂದ ಆಹಾರ, ದಾನ ಆದಿ ಸ್ವೀಕಾರ ಮಾಡಿಕೊಳ್ಳೋದು, ಇದು ಕೂಡ ಏನಿದೆ? ಮಂತ್ರ ದೋಷದಲ್ಲಿ ಬರುತ್ತದೆ. ಕೆಲವರು ಬರ್ತಾರೆ ನಮ್ಮ ಕಡೆ, ಮಂತ್ರ ಕುಡಿ ಮಾಡಿದ್ರೆ ಏನಾದ್ರು ಒಂದು ಮಂತ್ರ ಹೇಳಿ ನಮಗೆ ಅಂತ. ಅವ್ರು ಯಾವುದೂ ಮಂತ್ರ ಹೇಳಲ್ಲ. ನಾನು ಅವ್ರಿಗೆ ಒಂದೇ ಒಂದು ಮಂತ್ರ ಹೇಳೋದು, ಯಾವುದೋ ನಮೋಕಾರ ಮಂತ್ರ ಹೇಳಂತ. ಯಾವ ಮಂತ್ರಗಳು? ಎಲ್ಲ ಮಂತ್ರದ ಅಪ್ಪ ನಮ್ಮ ಹತ್ರ ಐತಿ, ಎಲ್ಲ ಮಂತ್ರದ ತಂದೆ ನಮ್ಮ ಹತ್ರ ಐತಿ, ಎಲ್ಲ ಮಂತ್ರದ ರಾಜ ನಮ್ಮ ಹತ್ರ ಐತಿ. ನಮೋಕಾರ ಮಂತ್ರ ಜಪ ಹಾಕಿರಪ್ಪ, ನಿಮ್ದೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಡ್ತೀವಿ. ಸರ್ವ ಪಾಪೇ ಪ್ರಣಶ್ಯತೆ. ನೋಡ್ರಿ, ಅಂದರೆ ಎಲ್ಲ ಪಾಪಗಳನ್ನ ನಾಶ ಮಾಡುವಂಥ ಶಕ್ತಿ ಇಟ್ಕೊಂಡಿರುವಂಥ ಮಂತ್ರ ಯಾವುದಂದ್ರೆ ನಮೋಕಾರ ಮಂತ್ರ. ಅಂತ ನಮೋಕಾರ ಮಹಾಮಂತ್ರ ನಮ್ಮ ಹತ್ರ ಇರುವಾಗ ಬೇರೆ ಮಂತ್ರದ ನಾವು ಆಸೆ ಇನ್ನೊಬ್ಬರಿಗೆ ಯಾಕೆ ತೋರಿಸಬೇಕು? ಬೇರೆ ಮಂತ್ರದ ಆಸೆ ತೋರಿಸಿ ಅವ್ರ ಕಡೆಯಿಂದ ನಾವು ದಾನವನ್ನು ಸ್ವೀಕಾರ ಮಾಡುವಂಥ ಆ ದುರಾಸೆ ನಮ್ಮ ಹತ್ರ ಯಾಕೆ ಇರಬೇಕು ಅನ್ನೋಂಥ ಭಾವನೆಯಿಂದ ಇಲ್ಲಿ. ಆಮೇಲೆ ಚೂರ್ಣ ದೋಷ ಅಂತ ಬರುತ್ತೆ. ಚೂರ್ಣ ದೋಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೇತ್ರೋಂಕೆ ಲಿಯೇ ಅಂಜನ್ ಚೂರ್ಣ. ಕಣ್ಣಿಗೇನ್ ಬೇಕು? ಅಂಜನ. ಅಂದ್ರೆ ಅದಕ್ಕೆ ಏನಂತೀರಿ ನೀವು? ಕಪ್ಪು ಕಪ್ಪು. हाँ, काड़िगे ಅಂತ ಹೇಳ್ತೀವಿ ನಾವು ಕಡೆ ಎಲ್ಲ. कन्न कप्पू. अंजन चूर्ण. और शरीर को भूषित करने वाले भूषण चूर्ण. ಶರೀರವನ್ನು ಸುಂದರ ಮಾಡೋದಕ್ಕೋಸ್ಕರ, ಶರೀರ ಇನ್ನೊಂದು ಸ್ವಲ್ಪ ನಮಗೆ ಸುಂದರವಾಗಿ ಕಾಣಿಸೋದಕ್ಕೋಸ್ಕರ ಭೂಷಣ ಚೂರ್ಣ ಅಂತ ಹೇಳ್ತಾರೆ ಅದಕ್ಕೆ. ಇನ್ ಚೂರ್ಣೋ ಸೆ ಆಹಾರ ಉತ್ಪನ್ನ ಕರಾನ. ಈ ಚೂರ್ಣಗಳಿಂದ ಏನ್ ಮಾಡೋದು? ಆಹಾರ ಉತ್ಪನ್ನ ಮಾಡುವುದು. ಸೊ ಯಹ ಚೂರ್ಣ ದೋಷ. ಇದಕ್ಕೆಲ್ಲ ಏನ್ ಹೇಳ್ತಾರೆ? ಚೂರ್ಣ ದೋಷ ಅಂತ ಹೇಳ್ತಾರೆ. ಮೂಲ ದೋಷ ಅವಶ್ಯೋं का वशीकरण करना.
अवश्यों का वशीकरण करना और वियुक्त हुए जनों का संयोग कराना। ओई ನಾವೆಲ್ಲರೂ ಇದೇವಲ್ಲ ಇಲ್ಲಿ आवश्यकों का वशीकरण करना और वियुक्त हुए जनों का संयोग करना यह मूल कर्म कहा गया है। ನಮಗೇನು ಅವಶ್ಯ ಇದೆ ಅವಶ್ಯಕತೆ ಇದೆ ಅಂತದ್ ನಾವೇನ್ ಮಾಡೋದು ವಶೀಕರಣ ಮಾಡಿಕೊಳ್ಳೋದು ಅದೇನು ಇರಬಹುದು ಆಮೇಲೆ ವಶೀಕರಣ ಆಯ್ತಾ ವಿಯುಕ್ತ ಹುವೆ ಜನೋ ಕಾ ಸಂಯೋಗ ಕರ್ನ ವಿಯುಕ್ತ ಅಂದ್ರೆ ನಮ್ಮಿಂದ ದೂರ ಆಗಿರುವಂತಹ ಜನರು ಈಗ ಕೆಲವರು ಮನೆಯಲ್ಲಿ ಜಗಳ ಆಗಿರ್ತಾವ ಏನೋ ಹೊಡೆದಾಡ್ತಾರ ಬೇದಾಡಿರ್ತಾರ ಏನೋ ದೂರ ಆಗಿರ್ತಾರ ಅವ್ರನ್ನ ಸೇರಿಸೋದು ಅವ್ರ ಕಡೆಯಿಂದ ದಾನ ನಿಮ್ಮನ್ನೆಲ್ಲ ನಾನು ಸೇರಿಸ್ತೀನಿ ನೀವು ನನಗೆ ಆಹಾರ ದಾನ ಕೊಡಬೇಕು ಅನ್ನೋಂಥ ಈ ರೀತಿ ಅನೇಕ ಪ್ರಕಾರ ಭಾವನೆಗಳು ಬರ್ತಿದ್ರೆ ಇಲ್ಲೆಲ್ಲ ಅದು ವಿಶೇಷವಾಗಿ ಹೇಳುವಾಗ ಎಲ್ಲ ಕರೆಕ್ಟಾಗಿ ಹೇಳ್ತಾರ ಇವೆಲ್ಲ ಹೇಳೋದು ಅಗತ್ಯ ನಿಮಗೆ ಇಲ್ಲ ಅನ್ಸತ್ತೆ ಯಾಕಂದ್ರೆ ಇದರಿಂದ ಮತ್ತೆ ಇನ್ನೊಬ್ಬರಿಗೆ ಬ್ಯಾಡ್ ಎಫೆಕ್ಟ್ ಬರೋದು ಬೇಡ ಅಂತ ಇದನ್ನೆಲ್ಲ ಕರೆಕ್ಟಾಗಿ ನಾನು ಪೂರ್ಣ ರೂಪದಲ್ಲಿ ನಾನು ನಿಮಗೆ ಹೇಳ್ತಾ ಇಲ್ಲ ಇದು ಈ ಪ್ರಕಾರ ತಿಳ್ಕೊಂಡು ಈ ಪ್ರಕಾರ 16 ಪ್ರಕಾರದ ಉತ್ಪಾದನ ದೋಷ ಅಂತ ಹೇಳ್ತಾರೆ ಎಷ್ಟು ಪ್ರಕಾರದಿವ 16 ಪ್ರಕಾರದ ಉತ್ಪಾದನ ದೋಷಗಳು ಅಂತ ಹೇಳ್ತಾರೆ ಇದು ನನ್ನ ತಪ್ಪುಗಳನ್ನ ನಾನು ಮುಚ್ಚಿಡ್ತಿದ್ದೀನಿ ಅಂತಲ್ಲ ನನ್ನ ತಪ್ಪುಗಳನ್ನ ನಾನು ಬಚ್ಚಿಡ್ತಿದ್ದೀನಿ ಅಂತಲ್ಲ ಈ ತಪ್ಪುಗಳನ್ನ ನಾನು ನಿಮಗೆ ಹೇಳಿದಂತಂದ್ರೆ ನಾಳೆ ಬರುವಂತ ಮತ್ತೆ ಬೇರೆ ಬೇರೆ ಮುನಿಗಳಿಗೆ ಈ ತಪ್ಪುಗಳಿಂದ ತೊಂದರೆ ಆಗಬಾರದು ಕೆಲವೊಬ್ರು ಎಲ್ಲರದು ಶಕ್ತಿಗೆ ಶರೀರಕ್ಕೆ ಆ ಶಕ್ತಿ ಇರುವುದಿಲ್ಲ ಎಲ್ಲರದು ಶಕ್ತಿ ಬೇರೆ ಬೇರೆ ಇರುತ್ತೆ ನಾನೊಬ್ಬ ಜವಾನಿದ್ದೀನಿ ನಾನೊಬ್ಬ ಇನ್ನೂ ಯಂಗಿದ್ದೀನಿ ನನ್ನ ಹತ್ರ ಇರುವಂತ ಶಕ್ತಿನೇ ಬೇರೆ ನಾಳೆ ವಯಸ್ಸಾಗಿದ್ದ ಮುನಿಗಳು ಬರ್ತಾರೆ ವಯಸ್ಸಾಗಿದ್ದ ಏನೋ ಶರೀರ ಶೀರ್ಣ ಆಗಿದೆ ಅವ್ರದ್ದು ಪ್ರಭಾವ ಇಲ್ಲ ಅವ್ರದ್ದು ಪ್ರಭಾವನೆ ಇಲ್ಲ ಅವ್ರದ್ದು ಪುಣ್ಯ ಕಡಿಮೆ ಇದೆ ಅಂತ ಮುನಿಗಳು ಇರ್ತಾರೆ ಅಂತ ಮುನಿಗಳಿಗೆ ಯಾವುದೇ ಪ್ರಕಾರದ ತೊಂದರೆಗಳಾಗಬಾರ್ದು ಅಂಥವ್ರ ಮುನಿಗಳ ಕಡೆಯಿಂದ ಏನು ಸ್ವಲ್ಪ ಮತ್ತು ಚಿಕ್ಕ ಪುಟ್ಟ ತಪ್ಪುಗಳಾಗ್ತಿರಬಹುದು ಆ ತಪ್ಪುಗಳನ್ನು ನೀವು ಎತ್ತಿ ಹಿಡಿಬಾರ್ದು ಶ್ರಾವಕರಂತ ಈ ಕಾರಣದಿಂದ ಈ 16 ಪ್ರಕಾರ ದೋಷಗಳು ನಾನು ಜಾಸ್ತಿ ಪ್ರಕಟ ಮಾಡಿಲ್ಲ ಸಂಕ್ಷಿಪ್ತದಲ್ಲಿ ನಿಮಗೆ ತಿಳಿಸಿ ಹೇಳಿದ್ದೀನಿ ಮುಂದೆ ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡೋದಾದ್ರೆ ದೀಕ್ಷಾ ತಗೊಳ್ಳೋದ್ರ ಬಂದು ಚರ್ಚೆ ಮಾಡ್ಬೋದು ಯಾರಾದರೂ ಮುನಿ ಆಗೋರಿದ್ರಂತಂದ್ರೆ ಅದ್ರ ಬಗ್ಗೆ ವಿಶೇಷವಾಗಿ ನಿಮಗೆ ಮೂಲಾಚಾರ ಓದಿ ನಾನು ಹೇಳ್ತೀನಿ ಮುನಿ ಆಗೋರು ಇದ್ರಂತಂದ್ರೆ ಇನ್ನೊಬ್ಬರು ದೋಷಗಳನ್ನ ಎತ್ತಿ ಹಿಡಿಯೋದ್ರ ಇದ್ರಂತಂದ್ರೆ ಅದನ್ನ ಓದಲಿಕ್ಕೂ ಹೋಗಬೇಡಿ ಅದನ್ನ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಹೋಗಬೇಡಿ ಇನ್ನೊಬ್ರು ನಿಂದೆ ಮಾಡೋದಕ್ಕೋಸ್ಕರ ಇನ್ನೊಬ್ರು ಮುನಿಗಳ ಅವಹೇಳನೆ ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿದ್ರೆ ತಪ್ಪಾಗತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ 16 उद्गम दोष कहे गए हैं ये सभी दोष त्यागने योग्य है 16 उद्गम दोषಗಳನ್ನು ಹೇಳಿದ್ರು ಆ ಉದ್ಗಮ ದೋಷಗಳನ್ನು ಏನು ಮಾಡಬೇಕು त्याग ಮಾಡಬೇಕು उक्त दोषों के दूषित आहार ग्रहण करने से मोक्ष मार्ग में मलिनता आती है ಮತ್ತೆ ಏನು ಹಿಂದೆ ಹೇಳಿರುವಂತ ದೋಷಗಳಿದಾವಲ್ಲ ಆ ದೋಷಗಳಿಂದ ಸಹಿತನಾಗಿ ನೀವು ಆಹಾರ ಸೇವನೆ ಮಾಡ್ತಿದ್ರ ಅಂತಂದ್ರೆ ನಿಮಗೇನ ಮೋಕ್ಷ ಮಾರ್ಗದಲ್ಲಿ ಮಲಿನತೆ ಇದೆ ಮೋಕ್ಷ ಮಾರ್ಗ ನಿಮ್ಮದು ಪ್ರಶಸ್ತಿ ಇಲ್ಲ ಅಂತ ತಿಳ್ಕೊಳ್ಬೇಕು ಹಾಗೆ ಏಷನಾ दोष का संक्षेप से कथन करता हूं ಇನ್ನು ಮುಂದೆ ಏಷನಾ ದೋಷ ಅಂತ ಬರ್ತವೆ 10 ಪ್ರಕಾರದ ಬರ್ತಾವ ಈ 10 ಪ್ರಕಾರದ ಏಷನಾ ದೋಷಗಳ ಬಗ್ಗೆ ನಾನು ಇಲ್ಲಿ ಕಥನ ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಪ್ರಥಮ ಶಂಕಿತ ಪ್ರಥಮ ಯಾವುದು ಶಂಕಿತ ಎರಡನೇದು ಮೃಕ್ಷಿತ ಮೂರನೇದು ನಿಕ್ಷಿಪ್ತ ನಾಲ್ಕನೇದು ಪಿಹಿತ ಐದನೇದು ಸ್ವಯಂ ವಹರಣ ಆಮೇಲೆ ಏಳನೇದು ಆರನೇದು ದಾಯಕ ಏಳನೇದು ಉನ್ಮಿಶ್ರ ಎಂಟನೇದು ಉಪರಿಣಿತ ಒಂಬತ್ತನೇದು ಲಿಪ್ತ ಮತ್ತು 10ನೇದು ವ್ಯಕ್ತ ಹೀಗೆ 10 ಪ್ರಕಾರದ ದೋಷಗಳು ಇಲ್ಲಿ ಅದ್ರದ್ದು ಏಷನಾ ದೋಷ ಅಂತ ಹೇಳ್ತಾರೆ ಈ ಏಷನಾ ದೋಷಗಳ ಬಗ್ಗೆ ಚರ್ಚೆ ಮಾಡ್ತಾರವಾಗ ಶಂಕಿತ ಪ್ರಥಮ ಬರುತ್ತೆ ಇಲ್ಲಿ ಪ್ರಥಮ ಯಾವುದು ಬರುತ್ತೆ ಶಂಕಿತ ಶಂಕಿತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ अशन पान खाद्य और साध्य ये 4 प्रकार के भेद रूप आहार है आगम्य या मन में ऐसा संदेह करना कि यह योग्य है या अयोग्य है सो शंकित दोष है ಏನಾದರೂ ಆಹಾರ ತಗೊಳ್ತಾ ಇರುವಾಗ ಆಹಾರ ಸೇವನೆ ಮಾಡ್ತಾ ಇರುವಾಗ ನಿಮಗೆ ಮನಸ್ಸಲ್ಲಿ ಡೌಟ್ ಬಂತು ಶಂಕೆ ಬಂತು ಇದು ಆಹಾರ ಯೋಗ್ಯ ಇದೆಯೋ ಅಯೋಗ್ಯ ಇದೆಯೋ ಇದು ತಗೊಳ್ಳಬಾರ್ದು ತಗೊಳ್ಬೇಕು ಅಂತ ಏನೋ ಡೌಟ್ ಬಂತಂದ್ರೆ ಆ ಆಹಾರ ನಾವೇನ್ ಮಾಡಬೇಕು ತ್ಯಾಗ ಮಾಡಬೇಕು ಒಂದರೆ ತಗೊಳ್ಳೋಕ್ಕಿಂತ ಮುಂಚೆ ತ್ಯಾಗ ಮಾಡಬೇಕು ಕೈಯಲ್ಲಿ ಬಂದಾಗ ನಿಮಗೆ ಡೌಟ್ ಬಂತು ಇದು ಅಯೋಗ್ಯವಾದ ಆಹಾರ ಇದೆ ನೀವು ಸೇವನೆ ಮಾಡಕ್ಕೆ ಯೋಗ್ಯ ಇಲ್ಲ ಅಂತ ಡೌಟ್ ಬಂತಂದ್ರೆ ಅಂತರಾಯ ಮಾಡಿಕೊಂಡು ಕೆಳಗಡೆ ಕೂರ್ಬೇಕು ಇದಕ್ಕೆ ಶಂಕಿತ ದೋಷ ಏಷನಾ ದೋಷದಲ್ಲಿ ಹೇಳ್ತಾರ ಈಗೇನಾದ್ರೂ ಒಂದೊಂದ್ ಸರ್ತಿ ಏನೋ ಒಂಥರ ಕೂದಲು ತರ ಕಾಣಿಸ್ತಾ ಇರುತ್ತೆ ಅದು ಕೂದಲಿರಲ್ಲ ಆದ್ರೂ ಸಹ ಅದು ಕೂದಲು ತರ ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿಗೆ ಕೂದಲು ತರ ಕಾಣಿಸ್ತಾ ಇದೆ ಅದು ನಿಮ್ಮ ಕೈಯಲ್ಲಿ ತಗೊಂಡಾಗ ಅದು ಕೂದಲ್ಲ ಮರಾದ್ರೆ ಅದೇನೋ ಕಡ್ಡಿ ಇದೆ ಅದಿದೆ ಇದೆ ಅಂತ ನೀವು ಅದನ್ನ ತಗೊಂಡು ಬಿಸಾಡ್ಬಿಡ್ತೀರ ಅದನ್ನ ಆದರೆ ಮುನಿಗಳಿಗೆ ಶಂಕೆ ಬಂತಲ್ಲ ಡೌಟ್ ಬಂತು ಇದು ಕೂದಲಿದೆ
ಅವ್ರು ಅಂತರಾಯ ಮಾಡಲೇಬೇಕು. ಇದಕ್ಕೆ ಶಂಕಿತ ದೋಷ ಅಂತ ಹೇಳ್ತಾರೆ. ಕನ್ಫರ್ಮ್ ನಿಮಗೆ ಆಗ್ತಾ ಇಲ್ಲ, ಕನ್ಫರ್ಮ್ ಆಗ್ತಿಲ್ಲ ಅಂದ್ರೆ ಅವಾಗ ನೀವೇನ್ ಮಾಡಬೇಕು, ಅಂತರಾಯ ಮಾಡ್ಬೇಕಂತ ಹೇಳ್ತಾರ. ಈ ಪ್ರಕಾರ ಮೃಕ್ಷಿತ ದೋಷದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಚಿಕನಾಯಿ ಯುಕ್ತ ಹಾತ್ ಸೆ ಯಾ ಬರ್ತನ್ ಸೆ ಯಾ ಕಲ್ಛಿ ಚಮ್ಮಚ್ ಸೆ ದಿಯಾ ಗಯಾ ಭೋಜನ್ ಭ್ರಕ್ಷಿತ ದೋಷ ಹೇ. ಇದು ಬಹಳ ಮುಖ್ಯವಾಗಿದೆ ನೋಡ್ರಿ. ಕೈ ನಿಮ್ಮದು ಎಣ್ಣೆ ಕೈ ಇದೆ, ಚಿಕನಿ ಎಲ್ಲ ಕೈ ಇದೆ ನಿಮ್ಮದು. ಆ ಕೈಯಿಂದ ಉಸ್ ಹಾತ್ ಸೆ ಬರ್ತನ್ ಪಾತ್ರೆ ಹಿಡಿಯೋದು ಅಥವಾ ಕಲ್ಚಿ ಚಮ್ಮಚ್ ಆದಿ ಹಿಡಿಯೋದು, ಇದರಿಂದ ನೀವು ಕೈ ಮುಸ್ರೆ ಇಟ್ಕೊಂಡು ಕೈ ಮುಸ್ರೆಯಿಂದ ಆಹಾರ ಕೊಡೋದು, ಇವೆಲ್ಲ ಏನಿದೆ ದೋಷ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಕೈ ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅನ್ನೋದು ದೋಷ ತಿಳ್ಕೊಳ್ಬೇಕು. ಇಲ್ಲಿ ಇದಕ್ಕೆ ಭ್ರಕ್ಷಿತ ದೋಷ ಅಂತ ಹೇಳ್ತಾರೆ. ಇದಕ್ಕೆ ಯಾವ ದೋಷ ಅಂತ ಹೇಳ್ತಾರ, ಭ್ರಕ್ಷಿತ ದೋಷ ಅಂತ ಹೇಳ್ತಾರ. ಆಮೇಲೆ ಮೂರನೇದು ಏನ್ ಹೇಳ್ತಾರೆ ಅಂತಂದ್ರೆ ನಿಕ್ಷಿಪ್ತ ದೋಷ ಅಂತ ಹೇಳ್ತಾರೆ. ಮೂರನೇದು ನಿಕ್ಷಿಪ್ತ ದೋಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ सचित्र पृथ्वी जल अग्नि और वनस्पति तथा बीज और त्रस जीव उनके ऊपर रखा जो आहार वह छह भेद रूप निक्षिप्त दोष है. ಇದು ಬಹಳ ಮುಖ್ಯವಾಗಿದೆ ನೋಡ್ರಿ ಇದು ವೈಭವನ. ಏನಂತಂದ್ರೆ ಸಚಿತ್ರ ಪೃಥ್ವಿ ಅಂದ್ರೆ ಯಾವುದೋ ಅಂದ್ರೆ ಒಂದು ಭೂಮಿ ಇದೆ. ಭೂಮಿ ಮೇಲೆ ಈ ಕೆಲವೊಂದು ಮನೆಯಲ್ಲೆಲ್ಲ ಟೈಲ್ಸ್ ಹಾಕಿರ್ತಾರೆ. ಆ ಟೈಲ್ಸ್ ಮೇಲೆ ಜೀವಗಳದ್ದು ಫೋಟೋ ಎಲ್ಲ ಇರ್ತಾವ ಟೈಲ್ಸ್ಗಳ ಮೇಲೆ. ಈಗ ಒಂದು ಆಮೆ, ಆವು, ಇವೆಲ್ಲ ಏನೋ ಫೋಟೋ ಎಲ್ಲ ಇರ್ತಾವ ಟೈಲ್ಸ್ ಮೇಲೆ. ಅಂತ ಫೋಟೋ ಇರುವಂತ ಭೂಮಿ, ಅಂತ ಚಿತ್ರ ಇರುವಂತ ಭೂಮಿ, ಆಮೇಲೆ ಜಲ ನೀರಿನ ಮೇಲೆ ಇಟ್ಟಿರುವಂತ ಪಾತ್ರೆ ಇರಲಿ ಅಥವಾ ಅಗ್ನಿ ಮೇಲೆ ಇಟ್ಟಿರುವಂತ ಪಾತ್ರೆ ಇರಲಿ, ವನಸ್ಪತಿ ಅಂದ್ರೆ ಏನು ಮರಗಳು ಅವೆಲ್ಲ ಇರ್ತಾವ ಅಂತದ್ರ ಮೇಲೆ ಇಡುದು, ಮರ ಗಿಡ ಎಲ್ಲ ಇರ್ತವು. ಆಮೇಲೆ ತಥಾ ಬೀಜದ ಮೇಲೆ ಇಟ್ಟಿರುವಂತ ಪದಾರ್ಥ, ತ್ರಸ ಜೀವ ಉನ್ಕೆ ಊಪರ್ ರಖಾ ಹೇ. ಆಮೇಲೆ ಏನಂತ ತ್ರಸ ಜೀವ ಉನ್ಕೆ ಊಪರ್, ತ್ರಸ ಜೀವಿಗಳು ಇರ್ತಾವ ಅವೆಲ್ಲ. ಅಂತ ಜೀವಗಳ ಮೇಲೆ ಇಟ್ಟಿರುವಂತ ಆಹಾರ, ಅಂತ ಜೀವದ ಮೇಲೆ ಇಟ್ಟಿರುವಂತ ಅಂತ ವಸ್ತುಗಳ ಮೇಲೆ ಇಟ್ಟಿರುವಂತ ಆಹಾರ ಅದು 6 ಪ್ರಕಾರದ ಭೇದ ರೂಪ ನಿಕ್ಷಿಪ್ತ ಅಂದ್ರೆ ಅಂತ ಆಹಾರ ಸೇವನೆ ಮಾಡಬಾರ್ದು ಅಂತೇಳಿ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ. ಆಮೇಲೆ ಪಿಹಿತ ದೋಷ ಅಂತ ಬರುತ್ತೆ. ಯಾವ ದೋಷ? ಪಿಹಿತ ದೋಷ. ಪಿಹಿತ ನೀರಂತ ಬಂತಲ್ಲ, ಇಲ್ಲಿ ನೀರಂತ ಬಂದಾಗ ಇಲ್ಲಿ ಯಾವ ನೀರು ತಗೊಳುತ್ತಂತಂದ್ರ ಅಪ್ರಾಸುಕ ನೀರು. ಕೆಲವೊಂದು ಮುನಿಗಳಿಗೆ ತಣ್ಣಗಾಗಿರುವಂತ ಆಹಾರ ಬೇಕಾಗಿರುತ್ತೆ, ಬಿಸಿ ಆಹಾರ ಅವರಿಗೆ ಆಗುವುದಿಲ್ಲ, ತಂಪಾದ ಆಹಾರ ಬೇಕಾಗಿರುತ್ತೆ. ಅವಾಗ ನೀವೇನ್ ಮಾಡ್ತೀರ ಅಂತಂದ್ರೆ ಬಿಸಿ ಅಡಿಗೆ ಮಾಡಿರುವಂತ ಅಡಿಗೆ ತಣ್ಣೀರಲ್ಲಿ ಇಟ್ಬಿಡ್ತೀರಾ ತಂಪಾಗ್ಲಿಕ್ಕೆ. ಈ ಪ್ರಕಾರ. ಅಥವಾ ತಣ್ಣಗಾಗಿರುವಂತ ಆಹಾರ ಇದನ್ನ ಬಿಸಿ ಮಾಡ್ಲಿಕ್ಕೆ ಒಲೆ ಮೇಲೆ ಇಟ್ಟಿರ್ತೀರಾ, ಗ್ಯಾಸ್ ಮೇಲೆ ಇಟ್ಟಿರ್ತೀರಾ. ಈ ಪ್ರಕಾರ. ಆಮೇಲೆ ಸಚಿತ್ರ ಅಂದ್ರೆ ಜೀವ ಸಹಿತ ಇರುವಂತ ಚಿತ್ರಗಳು ಇರ್ತವೆ ನೋಡ್ರಿ, ಅಂದ್ರೆ ಮನುಷ್ಯ, ಪ್ರಾಣಿ, ಪಕ್ಷಿ ಇಂಥವೆಲ್ಲ ಅಂತ ಚಿತ್ರದ ಮೇಲೆ ಇಡೋದು. ಆಮೇಲೆ ವನಸ್ಪತಿ ಆಯ್ತು, ಆಮೇಲೆ ಬೀಜ ಆಯ್ತು, ಬೀಜದಲ್ಲಿ ಕೂಡ ಹುಟ್ಟುವಂತ ಅದರಲ್ಲಿ ಯೋಗ್ಯತೆ ಇದೆ. ಆಮೇಲೆ ಯಾವ್ದಾಯ್ತು ತ್ರಸ ಜೀವಯುಕ್ತ ಅಂತ ಪದಾರ್ಥಗಳ ಮೇಲೆ ಅಂತದ್ರ ಮೇಲೆ ಇಟ್ಟಿರುವಂತ ಆಹಾರವನ್ನು ಸೇವನೆ ಮಾಡಬೇಕು, ಮಾಡಬಾರ್ದು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಇಂಥ ಆಹಾರ ಸೇವನೆ ಮಾಡಬಾರ್ದು. ಇನ್ನು ಪಿಹಿತ ದೋಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಜೋ ಸಚಿತ್ ವಸ್ತು ಸೆ ಢಕಾ ಹುವಾ ಹೇ ಅಥವಾ ಅಚಿತ್ ಭಾರಿ ವಸ್ತು ಸೆ ಢಕಾ ಹುವಾ ಹೇ ಉಸೆ ಹಟಾಕರ್ ಜೋ ಭೋಜನ್ ದೇನಾ ಹೇ ವಹ ಪಿಹಿತ ದೋಷ ಹೇ. ಜೋ ಸಚಿತ್ ವಸ್ತು ಸೆ ಢಕಾ ಹುವಾ ಹೇ, ಯಾವುದು ಸಚಿತ್ ವಸ್ತುವಿಂದ ಮುಚ್ಚಿಟ್ಟಿದೀವಿ, ಅಥವಾ ಅಚಿತ್ ಭಾರಿ ವಸ್ತು ಸೆ ಢಕಾ ಹುವಾ, ಅಥವಾ ಅಚಿತ್ ವಸ್ತು ಇದೆ ಅದು ಭಾರಿ ಇದೆ, ಅದು ಆ ವಸ್ತುವಿಂದ ನೀವು ಮುಚ್ಚಿಟ್ಟಿದ್ದೀರಾ, ಅಂತ ವಸ್ತುವನ್ನು ಸೈಡ್ಗೆ ದೂಡಿ ನಾವು ಭೋಜನವನ್ನು ಕೊಡುವುದು. ಇದಕ್ಕೆ ಪಿಹಿತ ದೋಷ ಅಂತ ಬರುತ್ತೆ. ಇವೆಲ್ಲ ಬಹಳ ಒಳ್ಳೆ ರೀತಿಯಿಂದ ಹೇಳಿದಾರ. ಮುಂದೆ 5ನೇ ನಂಬರ್ ಹೇಳ್ತಾರೆ ಅಂತಂದ್ರ ಸಂವಹರಣ ಅಂತ ಬರ್ತದೆ. ಯದಿ ದೇನೆ ಕೆ ಲಿಯೆ ಬರ್ತನ್ ಆದಿ ಕೋ ಖೀಚ್ ಕರ್ ಬಿನಾ ದೇಖೆ ದೇವೆ ತೋ ಅದು ದೋಷ ಇದೆ. ಯಾವುದು? ಕೂತ್ಕೊಳ್ಳೋದು, ಎದ್ದೆತ್ಕೊಳ್ಳೋದು, ಟೇಬಲ್, ಮನೆ ಎಳಿತಿರಲ್ಲ ದರ್ರ ಅಂತ ಮನೆ ಇತರ ಮೇಲೆ ನೆಲದ ಮೇಲೆಲ್ಲ, ಇದು ಕೂಡ ಬಹಳ ದೋಷ ಇದೆ. ಇದಕ್ಕೆ ಯಾವ ದೋಷ ಅಂತ ಹೇಳ್ತಾರೆ ಅಂತಂದ್ರೆ ಸಂವ್ಯವಹರಣ ಅಂತ ಹೇಳ್ತಾರೆ. ಇದಕ್ಕೆ ಇದು ಕೆಳಗಡೆ ನೋಡದೆ ಮಾಡಿದ್ರೆ ನಾವು ಮನೆ ಎಳೆದು ಬಿಡ್ತೀವಿ, ಎತ್ತಿಡ್ತೀವಿ, ಅಥವಾ ಪಾತ್ರೆಗಳೆಲ್ಲ ಇಟ್ಟಿರ್ತಾರೆ ಟೇಬಲ್ ಮೇಲೆ, ಆ ಪಾತ್ರೆ ಆ ಕಡೆ ಈ ಕಡೆ ಎಳಿತಿರ್ತೀವಿ, ಎತ್ತಿ ಇಟ್ಕೊಳ್ಬೇಕು ಅದನ್ನ. ಅಲ್ಲಿ ಇಲ್ಲಿ ಎಳೆಯೋದಂದ್ರೆ ಇದೇನಿದೆ ದೋಷ ಬರುತ್ತೆ ಅಂತ ತಿಳ್ಕೊಳ್ಬೇಕು. ಹಂಗೇನಾದ್ರು ಎಳಿತಾ ಇದ್ರಂದ್ರೂ ಕೂಡ ಏನ್ ಮಾಡ್ಬೇಕು? ಅಂತರಾಯ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ
ಹಾಗೇನಾದ್ರೆ ಆಹಾರ ತಗೊಳ್ತಾರೆ ಇವಾಗ ಪಾತ್ರೆ ಆ ಕಡೆದು ಈ ಕಡೆದ ಆ ಕಡೆ ಎಳೆಯೋದು ಮಾಡೋದು, ಕೆಳಗಡೆ ಬಿಸಾಡೋದು, ಜೋರಾಗಿ ಬಿಸಾಡೋದು, ಹಿಂಗೆಲ್ಲ ಮಾಡ್ತೀವಲ್ಲ, ಇವೆಲ್ಲ ದೋಷ ಇದೆ ಅಂತ ಹೇಳ್ತಾರೆ ಅಲ್ಲಿ. ದಾಯಕ ದೋಷ ಅಂತ ಬರುತ್ತೆ 6ನೇ ನಂಬರ್ದು. ದಾಯ ಮಹಾಪಾಪಿ ರೋಗಿ. ದಾಯ ಅಂದ್ರೆ ಯಾರು? ದಾಯ ಅಂದ್ರೆ ಯಾರು? ದಾಯ ಅಂತಂದ್ರೆ ದಾಸಿ. ಮುಂದೆ ಬರುತ್ತೆ, ಬಹಳ ಚಂದ ಹೇಳಿದಾರೆ ಅದನ್ನ. ದಾಯ ಮಹಾಪಾಪಿ, ಕೆಟ್ಟ ಕ್ರೂರ ಪಾಪಿ ಅಂತ ವ್ಯಕ್ತಿ. ರೋಗಿ ಇರುವಂತ ವ್ಯಕ್ತಿ. ಮೃತಕಕ್ಕೆ ಸೂತಕ ಸಹಿತ. ನಿನ್ನೆ ಹೇಳಿದ್ರು ಒಬ್ರು, ನೀವು ನಮಗೆ ಹೇಳಿದ್ರೆ ಅದಕ್ಕೆ ನಾವು 10 ದಿವಸ ಬರ್ಲಾಗಿತ್ತು, ನಮ್ಗೆ ಗೊತ್ತಿಲ್ಲಾಗಿತ್ತು, ಆದ್ರೂ ಕೂಡ ನಾವು ಬರ್ಬೋದಿತ್ತು, ನಮ್ಗೆ ಗೊತ್ತಿಲ್ಲಾಗಿತ್ತು ಅಂತಂದ್ರು. ನಿಮ್ಗೆ ಗೊತ್ತಿರ್ಲಿ ಬಿಡ್ಲಿ, ನಮಗ್ ಗೊತ್ತಿದೆಯಲ್ಲ ನಿಮಗೆ ಸೂತಕ ಇದೆ ಅಂತ. ನಮಗ್ ಗೊತ್ತಿದೆ, ಅದಕ್ಕೆ ನಾವೇನ್ ಮಾಡಿದ್ವಿ, ನಿಮಗೆ ತಿಳಿಸಿದೀವಿ. ಆ ಕಾರಣದಿಂದ ಮೃತಕಕ್ಕೆ ಸೂತಕಸೆ ಸಹಿತ. ಯಾರಾದ್ರೂ ಅವ್ರ ಮನೆಯಲ್ಲಿ ತಿರ್ಕೊಂಡಿದಾರ, ಅವ್ರಿಗೆ ಸೂತಕ ಬಂದಿದೆ ಅಂತಂದ್ರೆ ಆ ಸೂತಕದಿಂದ ಸಹಿತವಾಗಿರುವಂತ ಆಹಾರ ಕೊಡಬಾರ್ದು. ಆಮೇಲೆ ನಪುಸಂಕರು ಕೂಡ ಆಹಾರ ಕೊಡಬಾರ್ದು, ಅವ್ರ ಕಡೆಯಿಂದನೂ ಆಹಾರ ತಗೊಳ್ಬಾರ್ದು. ಪಿಶಾಚಗ್ರಸ್ತ, ಭೂತ ಬಾಧೆಯೆಲ್ಲ ಆಗಿರುತ್ತಲ್ಲ, ಪಿಶಾಚ ಬಾಧೆಯೆಲ್ಲ ಆಗಿರುತ್ತೆ ನೋಡ್ರಿ, ಅಂತವ್ರ ಕಡೆಯಿಂದ ಆಹಾರ ತಗೊಳ್ಬಾರ್ದು. ನಗ್ನರ ಕಡೆಯಿಂದ ಕೂಡ ಆಹಾರ. ಇನ್ನು ದಿಗಂಬರ್ ಮುನಿ ಇರಬಹುದು, ಅಥವಾ ಒಬ್ಬ ಶ್ರಾವಕ ಇರಬಹುದು. ಅರ್ಥ ಆಯ್ತಲ್ಲ? ದಿಗಂಬರ್ ಮುನಿಗಳು ಕೂಡ ಒಂದೊಂದು ಸರ್ತಿ ಆಹಾರ ಕೊಡ್ಲಿಕ್ಕೆ ಬರ್ತಾರ. ಅದು ಯಾವಾಗ ಕೊಡ್ಲಿಕ್ಕೆ ಹೇಳಿದಾರ, ಸಲ್ಲೇಖನ ವಿಷಯದಲ್ಲಿ ಬರುತ್ತೆ ಅದು ಆವಾಗ. ಆದ್ರೆ ಇವಾಗ ಕೆಲವೊಬ್ರು ಏನೋ ಭಕ್ತಿಯಿಂದ, ಏನೋ ಒಂದು ಶ್ರದ್ಧೆಯಿಂದ, ಒಂದು ಖುಷಿ ಅಂತ ಬಂದು ಕೊಡ್ಲಿಕ್ಕೆ ಹೋಗ್ತಾರ. ಕೊಡಬಾರ್ದು. ಕೆಲವೊಂದು ಸಣ್ಣ ಮಕ್ಕಳೆಲ್ಲ ಬಂದಿರ್ತಾವ ಚೌಕದಲ್ಲಿ, ಸಣ್ಣ ಮಕ್ಕಳಿಗೆ ಮಡಿ ಉಡ್ಸ್ಲಿಕ್ಕೆ ಆಗಲ್ಲ, ಅವಾಗ ಏನ್ ಮಾಡ್ತಾರ, ಮೈ ಮೇಲೆ ಬಟ್ಟೆ ಎಲ್ಲ ಕಳಿಸಿ ನಗ್ನ ರೂಪದಲ್ಲಿ ತಂದು ನಿಲ್ಲಿಸ್ಬಿಟ್ಟಿರ್ತಾರೆ ನಮ್ಮ ಮುಂದೆ. ನಗ್ನರು ಕೂಡ ಆಹಾರ ಕೊಡಬಾರ್ದು. ಮಲ ಮೂತ್ರ ಕರ್ಕೆ ಆಯೇ ಹುವೆ, ಮಲ ಮತ್ತು ಮೂತ್ರ ಮಾಡಿ ಬಂದಿರುವಂತ ಆ ಶ್ರಾವಕರ ಕಡೆಯಿಂದ ಕೂಡ ಆಹಾರ. ಶುದ್ಧಿ ಮತ್ತೆ ಮಾಡ್ಕೊಂಡಿಲ್ಲ ಅವರು, ಸ್ನಾನನೇ ಮಾಡಬೇಕು. ಮಲಮೂತ್ರ ಮಾಡಿ ಬಂದ್ರಂತಂದ್ರೆ ಮತ್ತೆ ಸ್ನಾನ ಮಾಡಿನೇ ಮಡಿ ಉಟ್ಕೊಳ್ಬೇಕು. ನೀವು ಹಾಗೆ ಮಡಿ ಉಟ್ಕೊಂಡು ಅಥವಾ ಅದೇ ಶರೀರದಿಂದ ಬಂದ್ರಂದ್ರೂ ಕೂಡ ಅದು ಏನಿದೆ, ದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ. ಮೂರ್ಛಿತ ವ್ಯಕ್ತಿ ಕೂಡ ಆಹಾರ, ಅವನಿಗೆ ಇದಿರಲ್ಲ, ಪ್ರಜ್ಞೆ ಇರಲ್ಲ, ಸಲ್ಲೇಖನ ಸಮಯ ಕೊನೆ ಸಮಯದಲ್ಲಿ ಇದೆ, ಅವನನ್ನು ಹಿಡ್ಕೊಂಡು ಬರ್ತಾರಲ್ಲ ಅವ್ರ ಕಡೆಯಿಂದ ಆಹಾರ ಕೊಡ್ಲಿಕ್ಕೆ, ಒಂದ್ಸರ್ತಿ ಆಹಾರ ಕೊಡ್ಲಿ ಜೀವನದಲ್ಲಿ ಅಂತ ಮೂರ್ಛಿತ ವ್ಯಕ್ತಿನ ಕಡೆಯಿಂದ ಆಹಾರ ತಗೊಳ್ಬಾರ್ದು. ವಮನ್ ಕರ್ಕೆ ಆಯೇ ಹುವೆ, ವಾಮೆಂಟ್ ಮಾಡಿ ಬಂದಿರುವಂತ ವ್ಯಕ್ತಿಯ ಕಡೆಯಿಂದ ಕೂಡ ಆಹಾರ ತಗೊಳ್ಬಾರ್ದು, ಅವನು ಸಹ ಆಹಾರ ಇಲ್ಲಿ ಕೊಡಬಾರ್ದು. ರುಧಿರ್ ಸಹಿತ, ಬ್ಲಡ್ ಏನೋ ಗಾಯ ಆಗಿದೆ, ಅದರಿಂದ ಬ್ಲಡ್ ಸೋರ್ತಾ ಇದೆ, ಅಂತಹ ವ್ಯಕ್ತಿ ಸಹ ಆಹಾರ ಕೊಡಬಾರ್ದು. ವೇಶ್ಯೆ ಸಹ ಆಹಾರ ಕೊಡಬಾರ್ದು. ಆಮೇಲೆ ಶ್ರಮಣಿಕ ಅಂತಂದ್ರೆ ಆಳುಗಳು ಸಹ ಆಹಾರ ಕೊಡಬಾರ್ದು. ಆಮೇಲೆ ತೇಲ್ ಮಾಲಿಶ್ ಕರ್ನೇವಾಲಿ, ತೇಲ್ ಮಾಲಿಶ್ ಮಾಡುವಂಥವ್ರು ಇರ್ತಾರಲ್ಲ ಕೆಲವರು, ಅದೇ ಅವ್ರದ್ದು ವ್ಯವಹಾರ ಇರುತ್ತೆ, ಅಂಥವ್ರು ಸಹ ಆಹಾರ ಕೊಡಬಾರ್ದು. ಅತಿ ಬಾಲ ಅಂದ್ರೆ ಚಿಕ್ಕ ಮಕ್ಕಳು, 8 ವರ್ಷದಕ್ಕಿಂತ ಕೆಳಗಡೆ ಮಟ್ಟಿಗಿರುವಂತ ಆ ಮಕ್ಕಳ ಕಡೆಯಿಂದ ಕೂಡ ಆಹಾರ ತಗೊಳ್ಬಾರದು. ಅತಿ ವೃದ್ಧ, ಅತಿ ವಯಸ್ಸಾಗಿದೆ, ಕೈ ಕಾಲೆಲ್ಲ ನಡಗ್ತಾ ಇದೆ, ನಿಂತ್ಕೊಳ್ಳಕ್ ಬರ್ತಿಲ್ಲ, ಅವ್ರನ್ನ ಹಿಡ್ಕೊಳಕ್ಕೆ 4 ಜನ ಇರ್ತಾರೆ, ಅವ್ರ ಕಡೆಯಿಂದ ಕೈ ನಡಗ್ತಾ ಇದೆ, ಅದಕ್ಕೆ ಕೈ 1-2 ಜನ ಹಿಡಿದಿರ್ತಾರೆ, ಹಂಗ ಹಾಕ್ತಿರ್ತಾರೆ, ಇದು ಸಹ ಏನಿದೆ, ದೋಷ ಇದೆ. ಅತಿ ವೃದ್ಧ. ಖಾತಿ ಹುಯಿ ಗರ್ಭಿಣಿ ಮಹಿಳೆ, ತಿಂತಾ ಇರುವಂತ ಮಹಿಳೆ, ಗರ್ಭಿಣಿ ಮಹಿಳೆ ಇರ್ತಾಳಲ್ಲ, ಅವಳ ಕಡೆಯಿಂದ ಕೂಡ ತಗೊಳ್ಬಾರ್ದು. ಅಂಧಿ, किसी के आड़ में खड़ी हुई, ऊंचे पर खड़ी हुई या नीचे स्थान पर खड़ी हुई आहार दे तो ದಾಯಕ ದೋಷ ಆತಾ ಹೇ. ಏನ್ ಹೇಳಿದ್ರಲ್ಲಿ, ಅಂಧಿ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೆ ಒಂದು ಅಜ್ಜಿಗೆ ನಾನು ಪದೇ ಚಸ್ಮಾ ಹಾಕೊಂಡು ಬರ್ರಿ ಅಂತ ಯಾಕೆ ಹೇಳ್ತೀನಿ, ಈ ಕಾರಣದಿಂದ. ಆದ್ರೆ ಅವ್ರು ಕೇಳಲ್ಲ, ಮೊಂಡು ಜನ, ಏನ್ ಮಾಡೋದು, ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನೋ ಹಾಕೊಳ್ತಿದ್ದ ಆಗ್ತೈತಿ ಅಂತ ಹೇಳ್ದಂತ, ಆ ಡಾಕ್ಟರ್ಗೆ ಏನು ಮನ್ನ ಗೊತ್ತು ಇಲ್ಲಿ ಪರಿಸ್ಥಿತಿ, ಚೌಕಾದ ಪರಿಸ್ಥಿತಿ, ಇಲ್ಲಿ ಆಹಾರದ ವ್ಯವಸ್ಥೆದ ಪರಿಸ್ಥಿತಿ ಅವನಿಗೇನು ಗೊತ್ತ, ಆ ಡಾಕ್ಟರ್ ಹೇಳ್ದಂತ ಹಾಕೊಳ್ಳಿದ್ರೂ ಆಗತ್ತೆ ಅಂತ ಹೇಳ್ದಂತೆ, ಅದು ಅಜ್ಜಿ ಮತ್ತೆ ಹಾಕೊಳ್ಳದೆ ಬಿಟ್ಬಿಡ್ತದಂತ. ಇಂಥ ಪರಿಸ್ಥಿತಿ ನೋಡ್ರಿ, ಎಷ್ಟು ಮೊಂಡು ಜನ ಇರ್ತಾವ. ಚಸ್ಮಾ ಹಾಕೊಂಡ್ರೆ ವಯಸ್ಸಾಗದವ್ರು ಕಾಣಿಸ್ತಾರಂತೆ, ಮುದುಕರ ತರ ಕಾಣಿಸ್ತಾರಂತೆ ಚಸ್ಮಾ ಹಾಕೊಂಡ್ರೆ, ಅದಕ್ಕೆ ಚಸ್ಮಾ ಹಾಕೊಳ್ಳೋದಂತವ್ರು. ತಲೆಯನ್ನು ಕೂದೆಲ್ಲ ಬೆಳಗಾಗ್ಯಾವ, ಆದ್ರೂ ಕೂಡ ಚಸ್ಮಾ ಹಾಕೊಳ್ಳಲ್ಲ, ಯಾಕ, ನಾನು ಮುದುಕಿ ಕಾಣಿಸ್ತೇನಂತ.
ಹೌದಿಲ್ಲ? ಏನು ಮಾಡೋದು ಹೇಳ್ರಿ ಸಂಪತ್ ಕುಮಾರ್ ಅವರೇ. ಆಮೇಲೆ ಕಿಸಿಕೆ ಆಡ್ಮೆ ಖಡಿ ಹುಯಿ, ಇನ್ನೊಬ್ಬರ ಹಿಂದೆ ನಿಂತ್ಕೊಂಡು, ಕೆಲವೊಬ್ಬರೆಲ್ಲ ಬಹಳ ಜನ ಜಾಸ್ತಿ ಇದ್ದಾಗ ಹಿಂಗೆ ತಲೆ ಮೇಲಿಂದೆಲ್ಲ ಕೊಡ್ತಾರಲ್ಲ, ಹಿಂಗೆ ಕೈ ಹಾಕಿ ಹಿಂಗ, ಇದು ಸಹ ದೋಷ ಇದೆ. ಇನ್ನೊಬ್ಬರ ಹಿಂದೆ ನಿಂತ್ಕೊಂಡು ಹಿಂಗೆ ಕೈ ಮುಂದೆ ಮಾಡಿ ಆಹಾರ ಕೊಡೋದು, ಇದು ಸಹ ದೋಷ ಇದೆ. ಕಿಸಿಕೆ ಆಡ್ಮೆ ಖಡಿ ಹುಯಿ, ಊಂಚೆ ಪರ್ ಖಡಿ ಹುಯಿ, ಮುನಿಗಳಿಗಿಂತ ಎತ್ತರದಲ್ಲಿ ನಿಂತ್ಕೊಂಡು ಟೇಬಲ್ ಚೇರ್ ಎಲ್ಲ ಹಾಕೊಂಡು ಅದರ ಮೇಲೆ ನಿಂತ್ಕೊಂಡು ಆಹಾರ ಕೊಡೋದು. ಆಮೇಲೆ ಖಡಿ ಹುಯಿ ಯಾ ನೀಚೆ ಸ್ಥಾನ ಪರ್ ಖಡಿ ಹುಯಿ, ಗುಂಡಿ ಕೇಳ್ತೀರಿ ನೀವು, ಹಳ್ಳದಲ್ಲಿ ನಿಂತ್ಕೊಂಡು ಆಹಾರ ಕೊಡೋದು. ಈ ಪ್ರಕಾರ ಎಲ್ಲ ಕಡಿಯು ಆಹಾರ ದೇತೋ, ಇಂಥವರೆಲ್ಲ ಆಹಾರ ಕೊಟ್ರ ಅಂದ್ರೆ ಏನಾಗತ್ತೆ, ಇದಕ್ಕೆ ಯಾವ ದೋಷ ಅಂತ ಹೇಳಿದ್ರು, ದಾಯಕ ದೋಷ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ಪ್ರಕಾರ ಇಲ್ಲಿ ದೋಷಗಳಿದಾವ. ಏಳನೇದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಉನ್ಮಿಶ್ರ ದೋಷ ಅಂತ ಹೇಳ್ತಾರೆ. 7ನೇ ನಂಬರ್ದಲ್ಲಿ ಯಾವ ದೋಷ? ಉನ್ಮಿಶ್ರ ದೋಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಪೃಥ್ವಿ ಜಲ ಹರಿತಕಾಯ ಬೀಜ ಯಾ ಸಜೀವ ತ್ರಸ ಇನ್ ಪಾಂಚೋ ಸೆ ಮಿಶ್ರ ಹುವಾ ಆಹಾರ ಉನ್ಮಿಶ್ರ ದೋಷ ಹೇ. ಇವೆಲ್ಲ ಹೇಳ್ತಾರೆ ನೋಡ್ರಿ. ಪೃಥ್ವಿ ಜಲ, ಬಿಸಿ ನೀರಲ್ಲಿ ತಣ್ಣೀರು ಹಾಕೋದು, ತಣ್ಣೀರಲ್ಲಿ ಬಿಸಿನೀರು ಹಾಕೋದು, ಅಥವಾ ಹರಿತಕಾಯ ವಸ್ತು. ಹರಿತಕಾಯ ವಸ್ತು ಅಂದ್ರೇನ? ಪ್ರಾಸುಕ ಮಾಡದೇನೆ ಅದನ್ನ ಹಾಗೆ ತಿನ್ನೋದು. ಪ್ರಾಸುಕ ಮಾಡದೇನೆ ಹಾಗೆ ತಿನ್ನೋದು. ಹರಿತಕಾಯ ವಸ್ತು ಅಂದ್ರೆ ಇದು ನಿಮ್ಮದು ತರಕಾರಿ, ಆಮೇಲೆ ಸೊಪ್ಪು ಗಿಪ್ಪೆಲ್ಲ ಇರ್ತಾವಲ್ಲ, ಇದಕ್ಕೆ ಹರಿತಕಾಯ ವಸ್ತು ಅಂತ ಹೇಳ್ತಾರ. ಹರಿತ ಅಂದ್ರೆ ಹಸಿರು, ಕಾಯ ಅಂದ್ರೆ ಶರೀರ ಧಾರಣೆ ಮಾಡ್ಕೊಂಡಿರೋಂಥ ವಸ್ತು ಅದು. ಈ ರೀತಿ ಇರುವಂಥ ವಸ್ತುಗಳನ್ನ ಅದನ್ನ ಪ್ರಾಸುಕ ಮಾಡದೆ, ಬಿಸಿ ಮಾಡದೆ, ಅಥವಾ ಅದನ್ನ ಪೀಸ್ ಮಾಡದೆ ಅದನ್ನ ಹಾಗೆ ತಿನ್ನೋದು. ಫಾರ್ ಎಕ್ಸಾಂಪಲ್ ಹೇಳ್ರಿ, ಸಾಲೆಡ್ ಅಂತ. ಸಾಲೆಡ್ ತಿಂತಾರ ಮುನಿಗಳು? ಸಾಲೆಡ್ ಅಂದ್ರೆ ಏನ? ಸೌತೆಕಾಯಿ. ಇಂಥವೆಲ್ಲ ಓಕೆ. ಹಂಗೆ ಸೌತೆಕಾಯಿ ಡೈರೆಕ್ಟ್ ಕಚ್ಚಿ ತಿನ್ನೋದು. ಸೌತೆಕಾಯಿ ನೀವು ಅದನ್ನ ಪೀಸ್ ಮಾಡದೆ ಅದನ್ನ ಹಾಗೆ ಡೈರೆಕ್ಟ್ ಸೌತೆಕಾಯಿ ಅದನ್ನ ತಿನ್ನೋದು, ಇದು ಕೂಡ ದೋಷ ಇದೆ ಅಂತ ತಿಳ್ಕೊಳ್ಬೇಕಿಲ್ಲ, ಉನ್ಮಿಶ್ರ ದೋಷ. ಆಮೇಲೆ ಬೀಜಗಳು, ಪ್ರಾಸುಕ ಮಾಡದೇ ಇರುವಂತ ಬೀಜಗಳು. ಆಮೇಲೆ ತ್ರಸ ಜೀವ ಸಹಿತ, ಸಜೀವ ತ್ರಸ ಜೀವ. ಸಜೀವ ಅಂದ್ರೆ ಜೀವ ಇರುವಂತ ತ್ರಸಕಾಯಿಕ ಜೀವಿಗಳು, ಅಂತ ಜೀವಿಗಳು. ಇವೆಲ್ಲ ಪ್ರಕಾರದ 5 ಪ್ರಕಾರದ ಮಿಶ್ರ ಹುವ ಆಹಾರ ಅಂತ ಹೇಳ್ತಾರೆ. ಇವೆಲ್ಲ ಪ್ರಕಾರದ 5 ಪ್ರಕಾರದ ಮಿಶ್ರ ಆಗಿರುವಂತ ಜೀವಿಗಳ ಸಹಿತ ಇರುವಂತ ಉನ್ಮಿಶ್ರ ದೋಷ ಬರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅಪರಿಣಿತ ದೋಷ ಅಂತ ಬರುತ್ತೆ ಅಲ್ಲಿ. ಅಪರಿಣಿತ ದೋಷದಲ್ಲಿ ಏನ್ ಹೇಳ್ತಾರ ಅಂತಂದ್ರ ತಿಲೋದಕ, ತಂಡುಲೋದಕ, ಉಷ್ಣ ಜಲ, ಚನೇಕ ಧೋವನ, ಆಮೇಲೆ तुष धोवना विपरिणित नहीं हुए और भी जो ऐसे है ಪರಿಣಿತ नहीं हुए हैं उन्हें ग्रहण नहीं करना. ಅಂದ್ರೆ ಪ್ರಾಸುಕ ಆಗದೇ ಇರುವಂತ ಆ ವಸ್ತುಗಳನ್ನು ನಾವು ಸೇವನೆ ಮಾಡೋದು, ಇವೆಲ್ಲ ಹೇಳಿದೆ ವಿಪರಿಣಿತ ದೋಷ ಇದೆ, ಅದು ಪ್ರಣೀತ ಆಗಿರಬೇಕು ಅಂತ ನಾವಿಲ್ಲಿ ಹೇಳ್ತಾರಲ್ಲಿ. ಆಮೇಲೆ ಲಿಪ್ತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಗೇರು, ಹರಿತಾಲ, ಸೇಲ್ಖಡಿ, मनशिला, गीला आटा, कोंपल आदि सहित जल इनसे लिप्त हुए हाथ या बर्तन से आहार देना सो लिप्त दोष है. ಇವೆಲ್ಲ ಕೆಲವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಳಗಡೆ ಏನೋ ಅಡಿಗೆ ಮಾಡ್ತಿರ್ತಾರ, ಹಸೆಕಾಯಿ ಕನಕ ಎಲ್ಲ ಕೈಗೆ ಹತ್ತಿರುತ್ತೆ, ಹಿಟ್ಟು, ಹಸಿ ಹಿಟ್ಟು, ಚಪಾತಿ ಮಾಡ್ತಿರ್ತಾರೆ, ರೊಟ್ಟಿ ಮಾಡ್ತಿದಾರೆ ಅಂತ ತಿಳ್ಕೊಳ್ಳಿ. ಅದೆಲ್ಲ ಕೈಗೆಲ್ಲ ಹಸಿ ಹಿಟ್ಟೆಲ್ಲ ಕೈಗೆ ತಾಗಿರುತ್ತೆ, ಅದೇ ಕೈಯಿಂದ ಬಂದು ಆಹಾರ ದಾನ ಕೊಡೋದು, ಇದಕ್ಕೆ ಲಿಪ್ತ ದೋಷ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅರ್ಥ ಆಯ್ತಾ? ಈ ಪ್ರಕಾರ. ಅಥವಾ ಅಲ್ಲೇ ಒಳಗಡೆ ಬೇರೆ ನೀರಿಂದ ಕೈ ತೊಳ್ಕೊಂಡು ಬಂದಾರ, ಅದು ಪ್ರಾಸುಕ ನೀರಿಲ್ಲ, ಬೇರೆ ನೀರಿಂದ ಕೈ ತೊಳ್ಕೊಂಡು ಬಂದಾರ, ಅದೇ ಕೈಯಿಂದ, ಅದೇ ಒದ್ದೆ ಕೈಯಿಂದ ಇಲ್ಲಿ ರೊಟ್ಟಿ ಹಿಡ್ಕೊಂಡು ರೊಟ್ಟಿ ಕೊಡೋದು. ರೊಟ್ಟಿ ಏನಿದೆ ಪ್ರಾಸುಕ ಇದೆ, ಮತ್ತು ನೀರೇನಿದೆ ಇದು ಅಪ್ರಾಸುಕ ಇದೆ. ಈ ಪ್ರಕಾರ ಆಹಾರ ಕೊಟ್ಟು ಕೂಡ ಏನಿದೆ ಅದು ದೋಷ ಇದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಆಮೇಲೆ ಕೊನೆಯದಾಗಿ ವ್ಯಕ್ತ ದೋಷ ಅಂತ ಬರುತ್ತೆ ಇಲ್ಲಿ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಬಹುತ್ ಸಾ ಗಿರಾಕರ್, ಸಮझ रहे क्या? समझ रहे? बहुत सा गिराकर या गिरते हुए दिया गया भोजन ग्रहण कर और भोजन करते समय गिराकर जो आहार करता है वह व्यक्त दोष है. ಕೊಡ್ತಾ ಇರುವಾಗ ಕೆಳಗಡೆ ಸ್ವಲ್ಪ ಕೊಡೋದು, ಜಾಸ್ತಿ ಕೆಳಗಡೆ ಚೆಲ್ಲಾಡೋದು. ಏನ್ ಮಾಡೋದು? ಸ್ವಲ್ಪ ಕೆಳಗಡೆ ಕೊಡೋದು ಮತ್ತು ಜಾಸ್ತಿ ಕೆಳಗಡೆ ಚೆಲ್ಲಾಡೋದು. ಈ ರೀತಿ ಇವೆಲ್ಲ ಏನಿದಾವ ವ್ಯಕ್ತ ದೋಷಗಳಿದಾವ ಅಂತ ತಿಳ್ಕೊಳ್ಬೇಕಿಲ್ಲಿ.
ಅಥವಾ ತಿಂತಾ ಇರುವಾಗನೇ ಜಾಸ್ತಿ ಕೆಳಗಡೆ ಸೋರ್ತಾ ಇದೆ. ಈ ಲಿಕ್ವಿಡ್ ಎಲ್ಲ ಕೆಲವೊಬ್ಬರಿಗೆ ಆಗ್ತಾರಲ್ಲ, ಲಿಕ್ವಿಡ್ ಎಲ್ಲ ತಗೊಳ್ತಿರ್ತಾರೆ, ಹಾಲು ಮಜ್ಜಿಗೆ ಯಾವ ಏನೋ ತಗೊಳ್ತಾ ಇರುವಾಗ ಜಾಸ್ತಿ ಪ್ರಮಾಣದಲ್ಲಿ ಕೆಳಗಡೆ ಸೋರ್ತಾ ಇರುತ್ತೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬಾಯಲ್ಲಿ ಹೋಗ್ತಾ ಇರುತ್ತೆ. ಆ ರೀತಿ ಇವೆಲ್ಲ ಆಹಾರ ತಗೊಳ್ಳೋದು ವ್ಯಕ್ತ ದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ. ಈ ಅಶನ ದೋಷ ಕಹೆ ಗಯೇ ಹೇ ಜೋ ತ್ಯಾಗನೇ ಯೋಗಿ, ಇವೆಲ್ಲ ನಾವು ತ್ಯಾಗ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಈ ದೋಷಗಳನ್ನ. ಈ ಸಾವಧ್ಯ ಕರ್ನೆ ವಾಲೆ ಹೇ ಅಂದ್ರೆ ಸಾವಧ್ಯ ಅಂದ್ರೇನ ಜೀವ ಸಹಿತ ಇರುವಂತ ಇದು ದೋಷಗಳಿದಾವ ಅಂತ ತಿಳ್ಕೊಳ್ಬೇಕಿಲ್ಲ. ಇನ್ಸೆ ಜೀವ ದಯಾ ನಹಿ ಪಲ್ತಿ ಹೇ, ಈ ದೋಷಗಳಿಂದ ಜೀವ ದಯಾ ಇಲ್ಲಿ ಪಾಲನೆ ಆಗುವುದಿಲ್ಲ. ಅವ್ರ ಲೋಕ ನಿಂದಾ ಬಿ ಹೋತಿ ಹೇ, ಇದರಿಂದ ಏನಾಗುತ್ತೆ ಲೋಕ ನಿಂದೆ ಕೂಡ ಆಗ್ತಾ ಇರುತ್ತದೆ. ಅಥವಾ ತ್ಯಾಜ್ ಹೇ, ಈ ಪ್ರಕಾರದಿಂದ ಇಲ್ಲಿ 10 ಪ್ರಕಾರದಿಂದ ಹೇಳಿದ್ರೆ ಇದೆಲ್ಲ ಏನಿದೆ ತ್ಯಾಗ ಮಾಡುವಂಥದ್ದಿದೆ. ಸಂಯೋಜನ ಅಂದ್ರೆ ಏನು? ಇನ್ನು ಸಂಯೋಜನ ಅಂತಂದ್ರೆ ಭೋಜನ ಓರ್ ಪಾನಕೋ ಮಿಲಾ ದೇತಾ ಹೇ ಸೋ ಸಂಯೋಜನಾ ದೋಷ ಹೇ. ಭೋಜನ ಮತ್ತು ಪಾನ ಇವೆರಡುದ್ರನ್ನ ಮಿಕ್ಸ್ ಮಾಡಿ ತಗೊಳ್ತಾ ಇರ್ತಾರೆ ಅವರು. ಕೆಲವೊಬ್ರು ನೀರು ಮತ್ತು ಅನ್ನ ಎರಡು ಮಿಕ್ಸ್ ಮಾಡಿ ತಗೊಳ್ಳೋದು ಈ ರೀತಿ ಅಲ್ಲ. ಆಮೇಲೆ ಪ್ರಮಾಣ ಅತಿ ಮಾತ್ರ ಮೇ ಆಹಾರ ಲೇನಾ ಸೋ ಪ್ರಮಾಣ ದೋಷ ಹೇ. ಪ್ರಮಾಣ ದೋಷ ಅಂತ ಬಂತು. ಅತಿ ಮಾತ್ರದಲ್ಲಿ ಚೆನ್ನಾಗಿ ಮಾಡಿದ್ರಂತ ಸರಿಯಾಗಿ ಅದನ್ನೇ ಹೊಡೆದು ಬಿಡೋದು, ಹೌದಿಲ್ಲ? ಚೆನ್ನಾಗಿ ಮಾಡಿದಾರಂತ ಸರಿಯಾಗಿ ಅದನ್ನೇ ತಿಂದ್ಬಿಡೋದು. ಇದಕ್ಕೇನದ ಅತಿ ಪ್ರಮಾಣದಲ್ಲಿ ತಿಂದಿರುವಂತ ದೋಷ ಬರುತ್ತೆ ಅಂತ ಹೇಳ್ತಾರ. ಅಲ್ಲ, ಬಲವಂತವಾಗಿ ಕೊಡೋದು ನಿಮ್ಮ ಕರ್ತವ್ಯ ಅಲ್ಲ, ತಿನ್ನಿ ಅಂತ ಹೇಳೋದು ನಿಮ್ಮ ಭಾವನೆ. ಅದು ಮಹಾರಾಜರು ಇನ್ನೂ ಸ್ವಲ್ಪ ತಗೊಳ್ಳಿ ಅಂತ ಬಲವಂತವಾಗಿ ಕೊಡ್ತೀರಿ, ಅದು ಬೇರೆ. ನಿಮ್ಮದು ಬಲವಂತ ಏನೋ ಬರೀ ಬಾಯಿಂದ ಅಷ್ಟೇ ನಡೀತಾ ಇರುತ್ತೆ ಅಲ್ಲಿ. ಆದ್ರೆ ತಗೋರು ಇರ್ತಾರಲ್ಲ, ಸೇವನೆ ಮಾಡೋರು, ಅವರು ಚೆನ್ನಾಗಿದೆ ಅಂತ ಸರಿಯಾಗಿ ಅತಿ ಮಾತ್ರದಲ್ಲಿ ಸೇವನೆ ಮಾಡ್ತಿರ್ತಾರೆ. ಅದನ್ನ ಅತಿ ಮಾತ್ರದಲ್ಲಿ ಸೇವನೆ ಮಾಡಿ ಆಮೇಲೆ ಪರದಾಡಿದಾರು ಜಾಸ್ತಿ ತಿಂದು ಬಂದು ಪರದಾಡಿದಾರು ಡೈಜೆಷನ್ ಆಗ್ತಿಲ್ಲ, ಪಚನ ಆಗ್ತಾ ಇಲ್ಲ ಅಂತ ಪರದಾಡಿದಾರು ತಿಂದವರೇ ಅಲ್ವಾ? ನಾನಲ್ಲ, ನನ್ನ ಕಡೆ ಬರಲ್ಲ ಮಾಡಬೇಡ್ರಿ ನೀವು. ಅತಿ ಮಾತ್ರದಲ್ಲಿ ತಿಂದು ಬಂದು ಡೈಜೆಷನ್ ಆಗದೆ ಅಪಚನ ಆಗದೆ ಪರದಾಡೋದು ಅವರೇ ಅಲ್ವಾ? ಆ ಕಾರಣದಿಂದ ಇಲ್ಲೇನ್ ಹೇಳ್ತಾರೆ ಅಂತಂದ್ರ ಯಹ ಪ್ರಮಾಣ ದೋಷ ಹೇ ಅಂತ ಹೇಳ್ತಾರೆ ಇಲ್ಲಿ. ಅಂಗಾರ ದೋಷ ಜೋ ವೃದ್ಧಿ ಯುಕ್ತ ಆಹಾರ ಲೇತಾ ಹೇ ವಹ ಅಂಗಾರ ದೋಷ ಹೇ. ಆಸಕ್ತಿ ಪೂರ್ವಕ ಇನ್ನೂ ಬೇಕು, ಇನ್ನೂ ಅದನ್ನೇ ತಿನ್ಬೇಕು ಅಂತ ಭಯಂಕರ ಆಸಕ್ತಿ ಗೃದ್ಧಿ ಇಟ್ಕೊಂಡು ಆ ಆಹಾರವನ್ನು ಸೇವನೆ ಮಾಡ್ತಿರ್ತಾರ. ಅದಕ್ಕೆ ಅಂಗಾರ ದೋಷ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಧೂಮ ದೋಷ ಜೋ ನಿಂದಾ ಕರ್ತೆ ಹುए ಆಹಾರ ಲೇತಾ ಹೇ ಉಸ್ಕೆ ಧೂಮ ದೋಷ ಹೋತಾ. ಇನ್ನೊಬ್ರು ನಿಂದೆ ಮಾಡ್ತಾ ಆಹಾರ ತಗೊಳ್ಳೋದು, ಇನ್ನೊಬ್ಬರ ಬಗ್ಗೆ ಅವಹೇಳನೆ ಮಾಡ್ತಾ ಆಹಾರ ಸೇವನೆ ಮಾಡೋದು, ಇದಕ್ಕೇನ್ ಹೇಳ್ತಾರ ಧೂಮ ದೋಷ ಅಂತ ಹೇಳ್ತಾರ. ಇಸ್ ಪ್ರಕಾರ ಸೆ ಮುನಿರಾಜ್ 46 ದೋಷೋं का ನಿವಾರಣ करके, ಈ ಪ್ರಕಾರದ ದಿಗಂಬರ ಮುನಿಗಳು 46 ಪ್ರಕಾರದ ದೋಷಗಳಿಂದ ರಹಿತರಾಗಿ ಆಹಾರ ಗ್ರಹಣ करते हैं, ಆಹಾರವನ್ನು ಸೇವನೆ ಮಾಡ್ತಿರ್ತಾರ. ಆಗಮಾನುಸಾರ 32 ಗ್ರಾಸ್ ಪ್ರಮಾಣ ಆಹಾರ ಸ್ವೀಕಾರ करते हैं. ಆಗಮದಲ್ಲಿ ಹೇಳಿರುವಂತ 32 ಪ್ರಕಾರದ ತುತ್ತು ಮಾತ್ರ. ಗ್ರಾಸ್ ಅಂತ ಹೇಳಿದ್ರೆ, ಗ್ರಾಸ್ ಅಂದ್ರೆ ತುತ್ತು. 32 ತುತ್ತು ಆಹಾರ ಮಾಡ್ತಿರ್ತಾರೆ ಆಗಮದ ಪ್ರಕಾರ ಅಂತ ತಿಳ್ಕೊಳ್ಬೇಕು. ಆಗಮದ ಪ್ರಕಾರ 32 ಗ್ರಾಸ್ ಪ್ರಮಾಣ ಆಹಾರ ಸ್ವೀಕಾರ करते हैं. 1 ಗ್ರಾಸ್ का ಪ್ರಮಾಣ 1000 ಚಾವಲ್ ಪ್ರಮಾಣ है. ಒಂದು ಗ್ರಾಸ, ಒಂದು ತುತ್ತು ಅಂದ್ರೆ ಎಷ್ಟು ನೀವು ಅನ್ಬೋದು? ಇಷ್ಟಿಷ್ಟು ಕೊಟ್ಟು 32 ತುತ್ತು ಆಯ್ತು ಹೋರ ತಗೊಳ್ಬೋದು ನೀವು, ಹೌದಿಲ್ಲ? ಇಷ್ಟಿಷ್ಟು ಕೊಟ್ಟು 32 ತುತ್ತು ಆಯ್ತು ನಿಮ್ದು, ಸಾಕು ಹೋರ್ ಅಂತ ಹೇಳ್ಬೋದು ನೀವು ಮುನಿಗಳಿಗೆ. ಹಂಗಿಲ್ಲ. ಒಂದು ಗ್ರಾಸ, ಒಂದು ತುತ್ತು ಅಂದ್ರೆ ಎಷ್ಟು? ಒಂದು ತುತ್ತು ಅಂತಂದ್ರೆ 1000 ಅಕ್ಕಿ. 1000 ಅಕ್ಕಿಯಿಂದ ತಯಾರಿಸಿದ ಒಂದು ಏನು ಅನ್ನ ಇರುತ್ತದು, 1000 ಅಕ್ಕಿಯಿಂದ ತಯಾರಿಸಿರುವಂತ ಅನ್ನ, ಅದಕ್ಕೆ ಒಂದು ತುತ್ತು ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ತುತ್ತು ಅಂತ ಹೇಳಿದ್ರು? ಒಂದು ತುತ್ತು ಅಂತ ಹೇಳಿದ್ರು. ಇಂಥ 32 ತುತ್ತು ಪ್ರಮಾಣ ಆಗಮದಲ್ಲಿ ಹೇಳಿರುವಂತ 32 ತುತ್ತು ಪ್ರಮಾಣ ಆಹಾರ ಅವರು ಸ್ವೀಕಾರ ಮಾಡ್ತಿರ್ತಾರೆ. ಅದಕ್ಕಿಂತ ಜಾಸ್ತಿನೇ ಮಾಡಂಗಿಲ್ಲ, ಅದಕ್ಕಿಂತ ಕಡಿಮೆ ಮಾಡಬಹುದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ उक्त प्रमाण से कम आहार तो लेते हैं परंतु अधिक आहार नहीं लेते. ಇಲ್ಲಿ ಹೇಳ್ತಾರೆ ನೋಡ್ರಿ, ಅವರು ಇಲ್ಲಿ ಮೇಲೆ ಹೇಳಿರುವಂತ ಪ್ರಮಾಣದಲ್ಲಿ ಅವರು ಕಡಿಮೆ ಆಹಾರ ತಗೊಳ್ತಿರ್ತಾರೆ, ಆದ್ರೆ ಜಾಸ್ತಿ ತಗೊಳ್ತಾ ಇರೋದಿಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ ಅಂತ ಹೇಳ್ತಾರ. ಆಹಾರಕ್ಕೂ ಅರುಚಿ ಪೂರ್ವಕ ಗ್ರಹಣ करते हैं. ಈ ಆಹಾರ ತಗೊಳ್ತಾ ಇರುವಾಗ ಅರುಚಿ ಪೂರ್ವಕ ರುಚಿ ಇಟ್ಕೊಂಡು ಅವ್ರ ಆಹಾರ
ತಗೊಳ್ಳುದಿಲ್ಲ. ರುಚಿ ಅಂದ್ರೆ ನಾಲಿಗೆ ರುಚಿ ಅಲ್ಲ, ರುಚಿ ಅಂದ್ರೆ ನಾಲಿಗೆ ರುಚಿ ಅಲ್ಲ, ಆಸಕ್ತಿ ಪೂರ್ವಕ ಅವರು ಆಹಾರ ತಗೊಳ್ಳುವುದಿಲ್ಲ. ಅವರು ಅನಾಸಕ್ತರಾಗಿ ಯಾವುದೇ ಪ್ರಕಾರದ ಆಸಕ್ತಿ ಇದೆ, ಏನೋ ಒಂದು ಸಾಧನೆ ಮಾಡೋಕ್ಕೆ ಉಪಯುಕ್ತ ಇದೆ, ಸಾಧನೆಗೆ ಒಂದು ಅವಶ್ಯಕತೆ ಇದೆ ಅಂತ ಅದನ್ನ ಸೇವನೆ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಪರಂತು ರುಚಿಪೂರ್ವಕ ತ್ಯಾಗ ಕರ್ತೆ, ರುಚಿಪೂರ್ವಕ ಅವರು ತ್ಯಾಗ ಮಾಡಿರ್ತಾರೆ. वीतरागी साधक, वीतरागी साधुಗಳು तपस्वी मुनि आहार के ग्रहण में विशेष रुचि नहीं रखते. वीतरागी साधकರು ತಪಸ್ವಿ ಮುನಿಗಳು ಆಹಾರಕ್ಕೆ ಗ್ರಹಣ ಮೇ ಆಹಾರ ಗ್ರಹಣ ಮಾಡ್ತಾ ಇರುವಾಗ ವಿಶೇಷ ರುಚಿ ಯಾವುದು ಇಟ್ಟುಕೊಳ್ಳೋದು ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. परंतु आहार त्याग करने में विशेष रुचि पूर्वक त्याग देते हैं. ತಿಂತಾ ಇರುವಾಗ ಅವ್ರಿಗೆ ವಿಶೇಷ ರುಚಿ ಇರುವುದಿಲ್ಲ. ರುಚಿ ಅಂದ್ರೆ ನಾಲಿಗೆ ರುಚಿ ಅಲ್ಲ, ನೆನಪಿಟ್ಟುಕೊಳ್ಳಿ. ರುಚಿ ರುಚಿ ಪದೇ ಪದೇ ಶಬ್ದ ಬರ್ತಾ ಇದೆ ಇಲ್ಲಿ. ಆಸಕ್ತಿ, ಅವರು ಆಹಾರ ಸೇವನೆ ಮಾಡ್ತಾ ಇರುವಾಗ ವಿಶೇಷವಾದ ಆಸಕ್ತಿ ಇಟ್ಕೋವುದಿಲ್ಲ, ಆದ್ರೆ ತ್ಯಾಗ ಮಾಡ್ತಾ ಇರುವಾಗ ವಿಶೇಷವಾದ ಆಸಕ್ತಿ ಇಟ್ಕೊಂಡು ತ್ಯಾಗ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. यदि आहार में रुचि रखते तो 46 प्रकार के दोषों का निवारण नहीं कर पाते. ಆಹಾರದಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ ಅಂತಂದ್ರೆ 46 ಪ್ರಕಾರದ ದೋಷಗಳನ್ನ ಅವರು ಏನ್ ಮಾಡಕ್ಕಾಗಲ್ಲ, ಪಾಲನೆ ಆಗುವುದಿಲ್ಲ. ಸಚಿತ್ತ ಅಚಿತ್ತ ಕಾ ಭೇದ ನ ಕರ್ತೆ, ಸಚಿತ್ತ ಮತ್ತು ಅಚಿತ್ತದ ಭೇದ ಮಾಡದಿದ್ರೆ. ಶುದ್ಧ ಅಶುದ್ಧ ಕಾ ವಿಚಾರ ನಹಿ ಕರ್ತೆ, ಶುದ್ಧ ಮತ್ತು ಅಶುದ್ಧದ ವಿಚಾರ ಮಾಡದಿದ್ದರೆ. ಖಡೆ ಹೋಕರ್ ಕರ್ ಪಾತ್ರ ಮೇ ಆಹಾರ ನ ಕರ್ತೆ, ಎದ್ದು ನಿಂತ್ಕೊಂಡು ಕರ ಪಾತ್ರದಲ್ಲಿ ಎರಡೂ ಕೈಗಳನ್ನ ಈ ಕರ ಪಾತ್ರ ಮಾಡಿಕೊಂಡು ಈ ಕರ ಪಾತ್ರದಲ್ಲಿ ಆಹಾರ ಮಾಡೋದ್ರು. ಜಾತ ಪಾತಕ ವಿಚಾರ ನಹಿ ಕರ್ತೆ, ಜಾತ ಪಾತದ ವಿಚಾರ ಮಾಡದೇ ಇರುವುದು. ಪರಂತು ಭಾವಲಿಂಗಿ ಮುನಿರಾಜ್ ಜ್ಞಾನ ರೂಪಿ ಅಮೃತ ಸೆ ತೃಪ್ತ ರಹತೆ ಹೇ. ಹೌದಲ್ರಿ, ಜಾತ ಪಾತದ ವಿಚಾರ ಮಾಡಬೇಕು. ಜಾತ ಪಾತದ ವಿಚಾರ ಮಾಡಿದ್ರೆ ಅಲ್ಲಿ ಏನಿದೆ, ನಿಮಗೆ ಆಸಕ್ತಿ ಇದೆ ಆಹಾರದ ಬಗ್ಗೆ. ಯಾವುದಾದ್ರೂ ಒಂದು ಜಾತಿ ಆಗಬಹುದು, ಯಾವುದಾದ್ರೂ ಒಂದು ಏನಾಗಬಹುದು, ನಮಗೆ ಯಾರಾದ್ರೂ ಕೊಡ್ಬಹುದು, ನಾವು ಅವ್ರ ಕಡೆಯಿಂದ ಆಹಾರ ತಗೊಳ್ತೀವಿ. ಅದು ಶುದ್ಧ ಇರಲಿ ಅಶುದ್ಧ ಇರಲಿ, ಹೊಟ್ಟೆ ತುಂಬೋದಿದೆ ನಮಗೆ. ಆಮೇಲೆ ಖಡೆ ಹೋಕರ್ ಎದ್ ನಿಂತ್ಕೊಂಡು ತಿನ್ನಿ ಅಥವಾ ಕುತ್ಕೊಂಡು ತಿನ್ನಿ, ಕೈಯಲ್ಲಿ ತಿನ್ನಿ ಅಥವಾ ತಟ್ಟೆಯಲ್ಲಿ ತಿನ್ನಿ. ಆಮೇಲೆ ಏನ್ ಹೇಳಿದ್ರಿ ಇಲ್ಲಿ, ಸಚಿತ್ತ ಅಚಿತ್ತದ ಭೇದವನ್ನು ತಿಳ್ಕೊಳ್ಳದೆ, ಅದು ಸಚಿತ್ತ ಇರಲಿ ಅಚಿತ್ತ ಇರಲಿ ತಿಳ್ಕೊಳ್ಳದೆ ಆಹಾರ ಸೇವನೆ ಮಾಡ್ತಿರ್ತಂದ್ರೆ ಅಂತಂದ್ರೆ ಅವರು ಭಾವಲಿಂಗಿ ಮುನಿಗಳಲ್ಲ, ಅವರು ದ್ರವ್ಯಲಿಂಗಿಗಳಿದ್ದಾರೆ. ಸುಮ್ಮನೆ ನಗ್ನರಾಗಿದ್ದಾರೆ, ಸುಮ್ಮನೆ ಮೈ ಮೇಲೆ ಬಟ್ಟೆ ತೆಗೆದು ಬಿಸಾಡಿದ್ದಾರೆ. ಆದರೆ ಮುನಿ ಅವ್ರ ಹತ್ರ, ಮುನಿ ಅವಸ್ಥೆ ಅವ್ರ ಹತ್ರ ಇಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರಲ್ಲಿ. ಮುನಿರಾಜ್ ಆಹಾರ ಕಿನ್ ಕಾರಣ ಸೆ ಗ್ರಹಣ ಕರ್ತೆ ಹೇ. ಮುನಿರಾಜರು, ಮುನಿಗಳು ಆಹಾರ ಯಾವ ಕಾರಣದಿಂದ ಗ್ರಹಣ ಮಾಡ್ತಾರೆ? ಅಶೋಕನ ಹೇಳ್ರಿ, ಏನಕ್ಕೆ ಆಹಾರ ತಗೊಳ್ಬೇಕು ಅವರು? ಯಾವ ಕಾರಣದಿಂದ ಆಹಾರ ತಗೊಳ್ಬೇಕು? ಎಲ್ಲ ತ್ಯಾಗ ಮಾಡಿದಾರಲ್ಲ ಅವರು, ಎಲ್ಲ ತ್ಯಾಗ ಮಾಡಿದಾರೆ ಅಂತಂದ್ರೆ ಆಹಾರ ಕೂಡ ತ್ಯಾಗ ಮಾಡಬೇಕಾಗಿತ್ತು. ಏನಕ್ಕೆ? ಶಕ್ತಿ ಏನಕ್ಕೆ ಬೇಕು? ಧರ್ಮ ಪ್ರಚಾರ ಮಾಡೋಗೋಸ್ಕರ ದೀಕ್ಷಾ ತಗೊಂಡಿಲ್ಲ ಅವರು, ಓಡಾಡಕ್ಕೂ ಅವರು ದೀಕ್ಷಾ ತಗೊಂಡಿಲ್ಲ. ಈ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ, ಅವರು ತಿರುಗಾಡೋದಕ್ಕೋಸ್ಕರ, ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಅವ್ರಿಗೆ ಶಕ್ತಿ ಬೇಕಾಗಿಲ್ಲ, ಶಕ್ತಿದವ್ರಿಗೆ ಅವಶ್ಯಕತೆ ಇಲ್ಲ. ಅವರು ಆಹಾರ ಸೇವನೆ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ. ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಆಹಾರ ಏನಕ್ಕೆ ಬೇಕು ಹೇಳ್ರಿ? ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಆಹಾರ ಏನಕ್ಕೆ ಬೇಕು? ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕಾದ್ರೆ ಈ ಶರೀರ ಸಹಯೋಗಿ ಇದೆ, ಈ ಶರೀರ ಏನಿದೆ ಸಹಯೋಗಿ ಇದೆ. ಇದಕ್ಕೂ ಈ ಶರೀರಕ್ಕೆ, ಈ ಶರೀರದಿಂದ ನಾವು ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಈ ಶರೀರವನ್ನು ನಾವು ಕಾಪಾಡಿಕೊಂಡು ಹೋಗಬೇಕು, ಈ ಶರೀರವನ್ನು ಸ್ವಲ್ಪ ಮಟ್ಟಿಗೆ ನಾವು ಪೋಷಣೆ ಮಾಡಬೇಕು, ಈ ಶರೀರಕ್ಕೆ ನಾವು ಬೇಕಾಗಿರುವಂತ ವಸ್ತುಗಳನ್ನು ನಾವು ಕೊಡಬೇಕು ಅನ್ನುವಂತ ಉದ್ದೇಶದಿಂದ, ಈ ಶರೀರದ ನಿಮಿತ್ತದಿಂದ, ಈ ಶರೀರದ ಕೆಲಸ ಮಾಡ್ಕೊಳ್ಳೋ ಕಾರಣದಿಂದ, ಯಾವ ರೀತಿ ನಾವು ಮನೆಯಲ್ಲಿ ಅಥವಾ ನಮ್ಮ ತೋಟದಲ್ಲಿ, ಗದ್ದೆ ತೋಟದಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ಆಳುಗಳು ಇರ್ತಾರ, ಆಳುಗಳು ಪುಕ್ಸಟ್ಟೆ ಬಂದು ಕೆಲಸ ಮಾಡ್ತಾರೇನ? ಆಳುಗಳು ಬಂದು ಪುಕ್ಸಟ್ಟೆ ಕೆಲಸ ಮಾಡ್ತಾರೇನ? ಇಲ್ಲ. ಆಳುಗಳು ಪುಕ್ಸಟ್ಟೆ ಬಂದು ಕೆಲಸ ಮಾಡುವುದಿಲ್ಲ. ಆಳುಗಳಿಗೆ ನಾವು ಸಂಬಳ ಕೊಡ್ಬೇಕಾಗತ್ತೆ, ಅವ್ರಿಗೆ ಊಟ ತಿಂಡಿ ಕೊಡ್ಬೇಕಾಗತ್ತೆ. ಅವಾಗ ಆಳುಗಳು ಬಂದು ನಮ್ಮ ಮನೆ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಈ ಆತ್ಮದ ಕಲ್ಯಾಣ ಮಾಡಬೇಕಾಗಿತ್ತಂದ್ರೆ ಇದು ಶರೀರ ರೂಪಿ ಆಳು, ಶರೀರ ರೂಪಿ ಆಳು. ಈ ಆಳಿಗೆ ನಾವು ಹೊಟ್ಟೆಗೆ ಹಾಕಲೇಬೇಕು. ಇದಕ್ಕೆ ಹೊಟ್ಟೆಗೆ ಹಾಕಿದ್ರೆ ಇದು ಶರೀರ ಕೆಲಸ ಮಾಡುತ್ತೆ. ಈ ಶರೀರದಿಂದ ನಾವು ನಮ್ಮ ಆತ್ಮದ ಕಲ್ಯಾಣ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಬೇಕು ಇಲ್ಲಿ.
ಏನ್ರಿ ಪ್ರಶ್ನೆ ಅಂದ್ರೆ ಶರೀರಿಗೆ ಶಕ್ತಿ ಧರ್ಮ ಪ್ರಚಾರಗೋಸ್ಕರ ಇಲ್ಲ, ಶರೀರಿಗೆ ಶಕ್ತಿ ಅಶೋಕನ್ನ ತಿರುಗಾಡೋದಕ್ಕೂ ಓಡಾಡೋದಕ್ಕೋಸ್ಕರ ಇಲ್ಲ. ಶರೀರಕ್ಕೆ ಶಕ್ತಿ ಏನಕ್ಕೆ ಬೇಕಂತಂದ್ರ ಆತ್ಮದ ಕಲ್ಯಾಣ ಮಾಡೋದಕ್ಕೋಸ್ಕರ ಈ ಶರೀರಕ್ಕೆ ಸ್ವಲ್ಪ ಮಟ್ಟಿಗೆ ಶಕ್ತಿ ಬೇಕು. ಈ ಹೊಟ್ಟೆ ಅವರು ಹೊಟ್ಟೆ ಅಂತ ಅನ್ಕೊಳ್ಳಲ್ಲ, ಇದು ರುಚಿಪೂರ್ವಕ ಆಹಾರ ಸೇವನೆ ಮಾಡಲ್ಲ. ಅವರು ಏನೋ ಈ ಶರೀರದಿಂದ ಕೆಲಸ ಮಾಡ್ಕೊಳ್ಬೇಕಂತ ಉದಾಸೀನ ರೂಪದಲ್ಲಿ ಈ ಶರೀರಕ್ಕೆ ಅವರು ಅನ್ನ ಕೊಡ್ತಿರ್ತಾರೆ. ಯಾವ ರೀತಿ ಅಂತಂದ್ರೆ ತಿಪ್ಪೆಗೆ ಹೋಗಿ ನೀವು ಹೇಗೆ ಕಚರ ಬಿಸಾಡ್ತೀರಿ ನೋಡ್ರಿ, ಏನ್ ಹೇಳ್ತೀರಿ ನೀವು, ಕಸ, ತಿಪ್ಪೆಗೆ ಹೋಗಿ ನೀವು ಹೇಗೆ ಕಸ ಎಲ್ಲ ಹೋಗಿ ಬಿಸಾಡ್ತಿರಲ್ಲ, ಹಾಗೆ ಇದು ಹೊಟ್ಟೆ ರೂಪಿ ತಿಪ್ಪೆಗೆ ಈ ಅನ್ನ ರೂಪಿ ಕಸವನ್ನು ಅವರು ಹಾಕ್ತಿರ್ತಾರೆ ಮುನಿಗಳು ಅಂತ ತಿಳ್ಕೊಳ್ಬೇಕಿಲ್ಲ. ಅರ್ಥ ಆಯ್ತಾ? ಈ ಪ್ರಕಾರ ಆಹಾರ ಗ್ರಹಣಕ್ಕೆ ಮೂಲಾಚಾರ ಮೇ 6 ಕಾರಣ ಹೇ. ಆಹಾರ ಗ್ರಹಣ ಏನಕ್ಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ನೆಮ್ಮದಿಯಿಂದ ಮೂಲಾಚಾರದಲ್ಲಿ 6 ಪ್ರಕಾರಗಳನ್ನ ಹೇಳಿದಾರೆ, 6 ಕಾರಣಗಳನ್ನ ಹೇಳಿದಾರ. ಅದು ಯಾವುದಂತ ನೋಡೋಣ. ವೇದನಾ ಶಮನ ಹೇತು. ಪ್ರಥಮ ಯಾವುದು? ವೇದನೆಯನ್ನು ಶಮನ ಮಾಡೋದಕ್ಕೋಸ್ಕರ. ಅಪ್ನಿ और अन्य साधुओं की ವೈಯಾವೃತ್ತಿ करने हेतु. ನಿಮ್ಮದು ಹಾಗೂ ಅನ್ಯ ಸಾಧುಗಳ ವೈಯಾವೃತ್ತಿ ಮಾಡೋದಕ್ಕೋಸ್ಕರ. ಆಮೇಲೆ ಷಟ್ ಕಾಯಕ ಕರ್ತವ್ಯ ಕಾ ಪಾಲನ್ ಕರ್ನೆ ಹೇತು. ಷಟ್ ಅವಶ್ಯಕ ಕ್ರಿಯೆಗಳಿದಾವ ಅವರಿಗೆ. ಎಷ್ಟು ಅವಶ್ಯಕ ಕ್ರಿಯೆದಾವ? 6 ಅವಶ್ಯಕ ಕ್ರಿಯೆಗಳಿದಾವೆ. ಯಾವ್ಯಾವುದು? ಸಮತಾ, ಸ್ತುತಿ, ವಂದನಾ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯೋತ್ಸರ್ಗ. ಈ 6 ಪ್ರಕಾರದ ಅವಶ್ಯಕ ಕ್ರಿಯೆಗಳ ಪಾಲನೆ ಮಾಡೋದಕ್ಕೋಸ್ಕರ. ಸಂಯಮ ಪಾಲನೆ ಹೇತು. ಸಂಯಮದ ಪಾಲನೆ ಮಾಡೋದಕ್ಕೋಸ್ಕರ. ಪ್ರಾಣೋ ಕಿ ರಕ್ಷಾ ಹೇತು. ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರ. ಆಮೇಲೆ ಧರ್ಮ ರಕ್ಷಾ ಹೇತು. ಕೊನೆಯದಾಗಿ ಯಾವ್ದು ಹೇಳಿದ್ರು? ಯಾವ ಧರ್ಮ? ಯಾವ ಧರ್ಮ ಹೇಳ್ರಿ? ಯಾವ ಧರ್ಮ? ನಾವ್ ಹೇಳೋದು ಅಹಿಂಸಾ ಧರ್ಮ, ಕೆಲವರು ಹೇಳೋದು ಜೈನ್ ಧರ್ಮ. ಇವೆಲ್ಲ ಯಾವ ಧರ್ಮ ಅಲ್ಲ. ಅವ್ರು ಯಾವ ಧರ್ಮದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಂದ್ರೆ ಆತ್ಮ ಧರ್ಮದ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಆಹಾರ ಸೇವನೆ ಮಾಡ್ತಿರ್ತಾರ. ಪ್ರಾಣೋಂಕಿ ರಕ್ಷೆ ಇವೆಲ್ಲ ಆಯ್ತಾ. ಆಮೇಲೆ ಧರ್ಮ ರಕ್ಷೆ ಹೇತು ಆಯ್ತಾ. ಮುನಿರ ಶುದ್ಧ ಪ್ರಾಸೋಕ. ಮುನಿಗಳು ಶುದ್ಧವಾದ ಪ್ರಾಸುಕವಾದ ದಿವಾಕರ್. ದಿವಾಕರ್ ಅಂದ್ರೆ ಯಾರು? सूर्य. दिवाकर ಅಂದ್ರೆ ಯಾರು? सूर्य. दिवाकर यानी सूर्य के प्रकाश में, सूर्यನ ಪ್ರಕಾಶದಲ್ಲಿ एक बार खड़े होकर, ಒಂದು ಸರ್ತಿ. ಚಂದನ್ ಎಷ್ಟು ಸರ್ತಿ? 4 ಸರ್ತಿ ಅಲ್ಲ, ಒಂದು ಸರ್ತಿ ಖಡೆ ಹೋಕರ್ ಎದ್ ನಿಂತ್ಕೊಂಡು ಆಹಾರ ಗ್ರಹಣ ಕರ್ತೆ ಹೇ. ಆಹಾರವನ್ನು ಗ್ರಹಣ ಮಾಡ್ತಾ ಇರುತ್ತಾರೆ. और 6 कारणों से ही मुनिराज आहार का परित्याग करते हैं. ಮತ್ತೆ 6 ಕಾರಣಗಳಿಂದನೇ ಮುನಿಗಳು ಆಹಾರ ತ್ಯಾಗ ಮಾಡ್ತಿರ್ತಾರೆ. वे 6 कारण मूलाचार में इससे ಪ್ರತಿಪಾದಿತ ಹೇ. ಆ 6 ಕಾರಣಗಳಿಂದನೇ ಆಹಾರ ಸೇವನೆ ಮಾಡ್ತಿರ್ತಾರ ಮತ್ತು 6 ಕಾರಣಗಳಿಂದನೇ ಆಹಾರವನ್ನು ತ್ಯಾಗ ಮಾಡ್ತಾರ. ಆ 6 ಕಾರಣಗಳು ಯಾವ್ಯಾವ ಇದೆ ಅಂತ ನೋಡೋಣ. ಆತಂಕ ಹೋನೆ ಪರ್. ಆಹಾರ ತ್ಯಾಗ ಮಾಡಲಿಕ್ಕೆ ಕಾರಣಗಳು ಹೇಳ್ತಾರೆ, 6 ಕಾರಣಗಳು. ಪ್ರಥಮ ಕಾರಣ ಯಾವುದು? ಆತಂಕ ಹೋನೆ ಪರ್. ಆತಂಕ ಆದ ನಂತರ. ಉಪಸರ್ಗಕ್ಕೆ ಆನೆ ಪರ್. ಉಪಸರ್ಗ ಬಂದಾಗ. ಬ್ರಹ್ಮಚರ್ಯ ಕಿ ರಕ್ಷಾ ಹೇತು. ಬ್ರಹ್ಮಚರ್ಯ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ. ಪ್ರಾಣ ದಯಾಕೆ ಲಿಯೇ. ಪ್ರಾಣ ದಯೆಗೋಸ್ಕರ. ತಪ್ ಕೆ ಲಿಯೇ. ತಪವನ್ನು ಮಾಡುವುದಕ್ಕೋಸ್ಕರ. ಅವ್ರ ಸನ್ಯಾಸಕ್ಕೆ ಲಿಯೇ. ಸನ್ಯಾಸದಗೋಸ್ಕರ ಆಹಾರವನ್ನು ಅವರು ತ್ಯಾಗ ಮಾಡ್ತಿರ್ತಾರ. ಈ 6 ಕಾರಣಗಳನ್ನ ಇಲ್ಲಿ ಹೇಳಿದ್ರ. ಸಮಯಾನುಸಾರ, ನಿಯಮಾನುಸಾರ और क्रमानुसार आहार को ग्रहण करते हैं. ಸಮಯಾನುಸಾರ, ನಿಯಮಾನುಸಾರ ಮತ್ತು ಕ್ರಮಾನುಸಾರ ಅವರು ಆಹಾರವನ್ನು ಸೇವನೆ ಮಾಡ್ಕೋತಿರ್ತಾರ, ಗ್ರಹಣ ಮಾಡ್ಕೋತಿರ್ತಾರ. ಅವ್ರ ಆಹಾರ ಕಾ ತ್ಯಾಗ ಕರ್ತೆ ಹೇ. ಮತ್ತು ಆಹಾರ ಕೂಡ ಅವರು ತ್ಯಾಗ ಮಾಡ್ತಿರ್ತಾರ. ಸಂಯಮ ಪೂರ್ವಕ ಸಂಯಮಿ ಜನೋ ಕೆ ದ್ವಾರ ಪ್ರದತ್ತ ಆಹಾರ ಗ್ರಹಣ ಕರ್ತೆ ಹೇ. ಸಂಯಮ ಪೂರ್ವಕ ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ. ಸಂಯಮ ಪೂರ್ವಕ ಮತ್ತು ಸಂಯಮಿ ಜನೋಕೆ ದ್ವಾರ. ಮತ್ತೆ ಹೆಂಗಿರ್ಬೇಕು? ಸಂಯಮಿ ಜನರಿರ್ಬೇಕು. ಅವರ ಕಡೆಯಿಂದ ಪ್ರದತ್ತ ಆಹಾರ ಕೊಡ್ತಾ ಇರುವಂತ ಆಹಾರವನ್ನು ಅವರು ಸೇವನೆ ಮಾಡ್ತಾ ಇರ್ತಾರೆ. ಈ ಪ್ರಕಾರ ಇಲ್ಲಿ ಪೂರ್ವೋ ಮೇ ಉಪವಾಸ ಧಾರಣ ಕರ್ ಲೇತೆ ಹೇ.
पर्वों में उपवास पर्वಗಳಲ್ಲಿ उपवास धाರಣೆ ಮಾಡ್ತಿರ್ತಾರ ಆಮೇಲೆ ಚಾರಿತ್ರ ಸಾರ में ಸುಧಾ ಪರಿಚಯ के विषय में कहा गया है ಚಾರಿತ್ರ ಸಾರದಲ್ಲಿ ಸುಧಾ ಪರಿಚಯ ವಿಷಯಗಳಲ್ಲಿ ಹೇಳಿದ್ದಾರೆ ಏನಂತಂದ್ರೆ जिन्होंने शरीर के सब विशेष संस्कार छोड़ दिए हैं ಯಾರು ಈ ಶರೀರಕ್ಕೆ ಇರುವಂತ ಎಲ್ಲಾ ಪ್ರಕಾರದ ಸಂಸ್ಕಾರಗಳನ್ನ ಬಿಟ್ಟಿದ್ದಾರೆ जो केवल शरीर मात्र को ही धर्म का उपकरण मानकर उसी में संतुष्ट रहते हैं ಯಾರು ಈ ಶರೀರ ಮಾತ್ರ ಧರ್ಮಕ ಉಪಕರಣ ಧರ್ಮಕ್ಕೆ ಉಪಕರಣ ಇದೆ ಅಂತ ತಿಳಿದುಕೊಂಡು ಸಂತುಷ್ಟರಾಗಿದ್ದಾರೆ जो तप और संयम के विघ्नों को सब तरह से दूर करते रहते हैं ತಪ ಹಾಗೂ ಸಂಯಮದ ಪಾಲನೆ ಮಾಡ್ತಾರ ಏನೇನು ವಿಘ್ನಗಳು ಬರ್ತಾವ ಆ ವಿಘ್ನಗಳನ್ನ ಎಲ್ಲಾ ತರದಿಂದ ಎಲ್ಲಾ ಪ್ರಕಾರದಿಂದ ಅದನ್ನ ದೂರ ಮಾಡ್ತಿರ್ತಾರ कृतकारित अनुमोदना संकल्पित उद्दिष्ट संक्लिष्ट क्रियागत प्रदत्त प्रत्यादत्त पूर्व कर्म पश्चात कर्म इन 10 प्रकार के दोषों में से कोई भी दोष लग जाने से ಇಲ್ಲೇನು 10 ಪ್ರಕಾರ ದೋಷಗಳನ್ನ ಹೇಳಿದ್ರ ಈ 10 ಪ್ರಕಾರದಾಗಿನ ದೋಷ ಯಾವ್ದಾದ್ರು ಒಂದು ದೋಷದ ದೋಷ ಅಲ್ಲಿ ಬಂತಂತಂದ್ರೆ ಉಸ್ ಸಮಯ ಆ ಸಮಯದಲ್ಲಿ ಆಹಾರ ಕಾ ತ್ಯಾಗ ಕರ್ ದೇತೆ ಹೇ ಆಹಾರದವ್ರು ಏನ್ ಮಾಡ್ತಾರ ತ್ಯಾಗ ಮಾಡಿಬಿಡ್ತಾರ जो देश काल और देश की व्यवस्था की अपेक्षा रखते हैं देश काल ಮತ್ತು ದೇಶದ ವ್ಯವಸ್ಥೆದ ಅಪೇಕ್ಷೆ ಇಟ್ಕೊಂಡಿರ್ತಾರ उनके उपवास मार्ग का परिश्रम रोग का परिश्रम ನೋಡ್ರಿ ಏನ್ ಹೇಳ್ತಂದ್ರ उनके उपवास मार्ग का परिश्रम रोग का परिश्रम तपस्वरण का परिश्रम स्वाध्याय का परिश्रम आहार के समय का उल्लंघन हो जाना अवमोदर्य अर्थात कम भोजन करना और असाता वेदनीय कर्म का उदय इन सब कारणों के द्वारा अनेक आहार रूपी ईंधनों से वंचित रह जाने पर यानी कितने ही दिन तक आहार न मिलने पर पेट की आंतों की दाहिनी ओर की वायु के आंदोलन से बड़ी हुई अग्नि की शिखा के समान चारों ओर से शरीर इंद्रिय और हृदय को क्षोभ उत्पन्न करने वाली जो क्षुधा उत्पन्न होती है उस क्षुधा का प्रतिकार मान वचन काय तीनों से असमय में संयम की विराधना करने वाले द्रव्यों से न तो स्वयं करते हैं न करने वाले अन्य किसी को करने देते हैं और न मन में कभी भी उस शुद्धा का प्रतिकार करने के लिए विचार करते हैं और ಯಾವುದೇ ಪ್ರಕಾರದಿಂದ ಇಷ್ಟೇನು ಪರಿಶ್ರಮಗಳು ಹೇಳಿದ್ರಲ್ಲಿ ಇಷ್ಟೆಲ್ಲಾ ಪರಿಶ್ರಮ ಆದರೂ ಕೂಡ ಆದರೆ ಆಹಾರ ಸೇವನೆ ಮಾಡ್ತಿರುವಾಗ ಯಾವುದೇ ದೋಷಗಳಿಂದ ಸಹಿತ ಅವರು ಆಹಾರ ತಗೊಳ್ಳುವುದಿಲ್ಲ ಏನೋ ಆಗಲಿ ಎಂಥದೂ ಆಗಲಿ ಎಷ್ಟೋ ಕಷ್ಟ ಬರಲಿ ಎಷ್ಟೋ ಸಂಕಟಗಳು ಬರಲಿ ಎಷ್ಟೋ ಪರಿಶ್ರಮ ಆಗಲಿ ಎಷ್ಟೋ ತೊಂದರೆಗಳು ಬಂದರೂ ಸಹ ಅವರು ದೋಷ ಸಹಿತ ಆಹಾರವನ್ನು ಸೇವನೆ ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ ಏನ್ ಹೇಳ್ತಾರಲ್ಲ ಅಂದ್ರ ಇಂಥ ವಿರಾಧನಾಯುಕ್ತ ಆಹಾರವನ್ನು ಅವರು ನ मन में कभी भी उस शुद्धा का प्रतिकार करने के लिए ವಿಚಾರ करते ಅವರು ಮನಸ್ಸಿನಲ್ಲಿ ಕೂಡ ಅಂತ ಆ ಕ್ಷುಧೆಯನ್ನು ಆ ಹಸಿವನ್ನು ನಾಶ ಮಾಡೋದಕ್ಕೋಸ್ಕರ ಅಂತ ಪಾಪಯುಕ್ತ ದೋಷಯುಕ್ತ ಆಹಾರವನ್ನು ಸೇವನೆ ಮಾಡುವಂತ ಮನಸ್ಸು ಅವರು ಮನಸ್ಸಲ್ಲಿ ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ यहाँ क्षुधा की वेदना या भूख का दुख बड़ा ही कठिन है ಈ ಕ್ಷುಧಾ ವೇದನೆ ಏನಿದೆ ಮತ್ತು ಹಸಿವಿನ ದುಃಖ ಏನಿದೆ ನೋವೇನಿದೆ ಅದು ಬಹಳ ಕಠಿಣವಾಗಿದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ समय बहुत बड़ा है और अभी दिन बहुत बाकी है इस प्रकार का विषाद या खेद भी शरीर में केवल समय बहुत बड़ा है अभी दिन बहुत बाकी है इस प्रकार का विषाद या खेद भी शरीर में केवल चमड़ा हड्डी और नसों का जाला मात्र रह जाने पर भी आवश्यक कार्यों में सदा तत्पर रहते हैं ಶರೀರದಲ್ಲಿ ಬರೇ ಏನಿದೆ ಚರ್ಮ ಇದೆ ಮೂಳೆ ಮಾತ್ರ ಇದೆ ಆದ್ರೂ ಸಹ ನಸೋं का जला मात्र रह जाने पर ಬರೇ ನಸಗಳು ಶರೀರದಲ್ಲಿ ನರಗಳು ಮಾತ್ರ ಇದಾವ ಆದ್ರೂ ಸಹ ಅವರು ಏನೋ ತನ್ನ ಅವಶ್ಯಕ ಕ್ರಿಯೆಗಳ ಪಾಲನೆ ಮಾಡೋದು ಬಿಡುವುದಿಲ್ಲ ಅದರ ಪಾಲನೆ ಮಾಡ್ತಿರ್ತಾರ ಅವಶ್ಯಕ ಕಾರ್ಯವೇ ಸದಾ ತತ್ಪರ ಇರುತ್ತೆ ಅವಶ್ಯಕ ಕಾರ್ಯಗಳೆಲ್ಲ ಇರ್ತಾರ ಸದಾ ತತ್ಪರರಾಗಿರುತ್ತಾರೆ शुदा के कारण जिन्हें अनेक अनर्थ प्राप्त हुए हैं ऐसे जेल खाने या हिरासत में रोके हुए मनुष्य अथवा पिंजड़ों में पड़े पशु
हुए पशु पक्षी आदि भूखे से पीड़ित रहने वाले और परतंत्र रहने वालों के दुखों को सदा विचार करते रहते हैं। और ಎಷ್ಟೋ ಹಸುವಾದರೂ ಕೂಡ ಅವರು ಪ್ರತಿ ಸಲ ಅನರ್ಥ ಪ್ರಾಪ್ತ ಹುವೆ ऐसे ಜೇಲ್ ಖಾನೆ ಏನೇನು ತಪ್ಪುಗಳನ್ನ ಮಾಡಿ ಜೇಲ್ದಲ್ಲಿ ಹೋಗಿರುವಂತಹ ಜೀವಿಗಳ ಬಗ್ಗೆ, ಹಿರಾಸದ ಯಾರಾದ್ರೂ ಇನ್ನೊಬ್ಬರು ಬಂಧನದಲ್ಲಿರುವಂತಹ ಜೀವಿಗಳ ಬಗ್ಗೆ, ಅಥವಾ ಮನುಷ್ಯ ಅಥವಾ ಪಿಂಜಡೋಮೆ ಪಿಂಜರದಲ್ಲಿ ಏನಂತರಲ್ಲಿ ಏನಂತ ಪಿಂಜರ್ಗೆ ಏನಂತೀರಿ ನೀವು? ಪಂಜರ. ಪಂಜರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರ. ಬಂಧನದಲ್ಲಿ ಕಟ್ಟಾಕಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರ. ಅಂತ ಭೂಕ್ಸೆ ಪೀಡಿತ, ಅವರಿಗೆ ಹಸುವಾಗ್ತಾ ಇರುತ್ತೆ, ಅವರಿಗೆ ನೋವಾಗ್ತಾ ಇದೆ, ಅವರಿಗೆ ಬಾಯಾರಿಕೆ ಆಗಿದೆ, ಅವರಿಗೆ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ವಿಷಯಗಳ ಬಗ್ಗೆ ಪರತಂತ್ರ ರಹನೆ ವಾಲೋಕೆ ದುಃಖೋಂಕೋ ಅಂತ ದುಃಖಗಳನ್ನ ಅವ್ರು ಏನ್ ಮಾಡ್ತಿರ್ತಾರ? ಸದಾ ವಿಚಾರ ಕರ್ತೆ ಇರತ್ತೆ. ಸದಾ ವಿಚಾರ ಅವರು ಮಾಡ್ತಾ ಇರ್ತಾರ. ನನಗೆ ಸಿಕ್ಕಿದೆ, ನಾನು ಸರಿಯಾಗಿ ಹೊಡಿಬೇಕನ್ನೋ ಭಾವನೆ ಇರಲ್ಲ. ಇನ್ನೊಬ್ಬರ ಬಗ್ಗೆ ಕೂಡ ಅವರು ಏನ ಯೋಚನೆ ಮಾಡ್ತಿರ್ತಾರ. ऐसे ज्ञानी मुनिराज शांत परिणाम रूपी घड़े में भरे हुए धैर्य रूपी जल से शुद्धा रूपी अग्नि को शांत करते रहते हैं. ಇಂತಹ ಮುನಿಗಳು ಶಾಂತ ಪರಿಣಾಮ ರೂಪಿ ಶಾಂತ ಪರಿಣಾಮದಿಂದ ಸಹಿತವಾಗಿರುವಂತಹ ಒಂದು ಕುಂಭದ ತರ ಧೈರ್ಯ ರೂಪಿ ಜಲ, ಅದರಲ್ಲಿ ಧೈರ್ಯ ರೂಪಿ ಜಲದಿಂದ ತುಂಬಿರುವಂತಹ ಆ ಕುಂಭ ಏನ್ ಮಾಡುತ್ತೆ ಅಂತಂದ್ರೆ ಶುದ್ಧಾರೂಪಿ ಅಗ್ನಿಯನ್ನು ಏನ್ ಮಾಡುತ್ತೆ? ಅದು ಶಾಂತ ಮಾಡುತ್ತದೆ. शांत करते रहते हैं और इस तरह उस शुद्धा से उत्पन्न हुई पीड़ा को बिल्कुल नहीं जानते. उसको शुद्धा विजयी ಅಂತ ಎಷ್ಟೋ ಹಸುವಾದರೂ ಸಹ, ಎಷ್ಟೋ ಅವರಿಗೆ ಕಷ್ಟ ಆದರೂ ಸಹ, ಎಷ್ಟೋ ತೊಂದರೆ ಆಗ್ತಿದ್ರು ಸಹ ಅಂತ ಎಲ್ಲ ಶುದ್ಧಾದ ಮೇಲೆ ಅವ್ರು ಏನು ಮಾಡ್ತಿರ್ತಾರ? ವಿಜಯ ಪ್ರಾಪ್ತಿ ಮಾಡ್ಕೋತಿರ್ತಾರ. ಪರಂತು उसके उपरांत अलग 6 माह से अधिक समय हो जाने के बाद आहार हेतु गए. इद्याವ್ದು ಬರ್ತೈತಿಲ್ಲಿ? ಇಲ್ಲಿ ಆದಿನಾಥ್ ಭಗವಂತರದ್ದು ಬಂತ. ಇಲ್ಲಿ ಆದಿನಾಥ್ ಭಗವಂತರ ಬಂತಾಗಿಲ್ಲ ಏನ್ ಹೇಳ್ತಾರ ಅಂತಂದ್ರ, ಅರೆ ಜರಾ ವಿಚಾರ ತೋ ಕರೋ, ವಿಚಾರ ಯೋಚನೆ ಮಾಡಿ. ಏನ್ ವಿಚಾರ ಮಾಡ್ಲಿಕ್ಕೆ? ಆದಿ ಕುಮಾರ್ ರಾಜಾನೆ ಮುನಿವ್ರತ ಧಾರಣ ಕರ್ನೇಕೆ ಉಪರಾಂತ್, ಆದಿ ಕುಮಾರ್ ರಾಜಗಳು ಏನ್ ಮಾಡಿದ್ರು? ಮುನಿವ್ರತ ಧಾರಣೆ ಮಾಡಿಕೊಂಡು ಉಪರಾಂತ 6 ಮಾಹ ತಕ್ ಧ್ಯಾನ ಮೇಲೆ ಲೀನ್ ರಹಕರ್, 6 ತಿಂಗಳ ತನಕ ಅವ್ರು ಧ್ಯಾನದಲ್ಲಿ ಲೀನರಾಗಿಬಿಟ್ರು. रहकर ಅವಿಚಲ್ ಏಕ ಸ್ಥಾನ ಪರ್ ವಿರಾಜಮಾನ್ ರಹೆ, ಒಂದೇ ಸ್ಥಾನದಲ್ಲಿ ಅವಿಚಲ್, ಸ್ವಲ್ಪನೂ ಆಚೆ ಈಚೆ ಅಳಿಗಾಡ್ಲಿಲ್ಲ ಅವರು. उसके उपरांत ಅದರ ನಂತರ लगभग 6 माह से अधिक समय हो जाने के बाद आहार हेतु गए. 6 ತಿಂಗಳ ಆದ ನಂತರ ಆಹಾರಕ್ಕೆ ಅವರು ಹೋದ್ರು. परंतु विधि नहीं मिली, ಆದರೆ ವಿಧಿ ಅವರಿಗೆ ಸಿಗಲಿಲ್ಲ. ಸೋಚೋ कैसे शुद्धा को जीता होगा, ಅವ್ರು ಯೋಚನೆ ಮಾಡಿ ಯಾವ ರೀತಿ ಅವರು ಆ ಹಸುವನ್ನು ಗೆದ್ದಿರಬಹುದು. ಇದು ಮನೆ ಕೆಳಗೆ ಹಾಕ್ರಿ ಸ್ವಾಮೀಜಿಗೆ. ಆಮೇಲೆ ಇಲ್ಲೇನ್ ಹೇಳ್ತಾರ ಅಂತಂದ್ರ, ಸೋಚೋ कैसे शुद्धा को जीता होगा, ಯಾವ ರೀತಿ ಅವರು ಶುದ್ಧೆ ಮೇಲೆ ಆ ಹಸಿವು ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿರಬಹುದು. ಬಾಹುಬಲಿ ಮುನಿರಾಜನೆ ಮಹಾವ್ರತ ಗ್ರಹಣ ಕರ್ಕೆ, ಬಾಹುಬಲಿ ಮುನಿಗಳು ಮಹಾವ್ರತ ಧಾರಣೆ ಮಾಡಿಕೊಂಡು ಧಾರಣ ಕರ್ನೆಕೆ ಬಾದ್ ಆಹಾರ ಗ್ರಹಣ ಹಿ ನಹಿ ಕಿಯಾ. ಬಾಹುಬಲಿ ಮುನಿಗಳು ಮುನಿವ್ರತ ಧಾರಣೆ ಮಾಡ್ಕೊಂಡ ನಂತರ ಅವರು ಆಹಾರ ಗ್ರಹಣನೆ ಮಾಡಿಕೊಂಡಿಲ್ಲ. ಕಿತ್ನಾ ಘೋರ್ ತಪ್ ಕಿಯಾ, ಎಷ್ಟು ಘೋರ್ ತಪಶ್ಚರ್ಯ ಮಾಡಿದ್ರು ಅವರು. ಕಿತ್ನಾ ಘೋರ್ ಕಷ್ಟ ಸಹನ್ ಕಿಯಾ, ಎಷ್ಟು ಘೋರ್ ಕಷ್ಟಗಳನ್ನ ಸಹನೆ ಮಾಡಿದ್ರು. ಧನ್ಯ ಹೇ ऐसे मुनिराज, प्राकृत में आहार संज्ञा को ही शुद्धा वेदना कहा जाए. ನೋಡ್ರಿ ಇಲ್ಲಿ ಪ್ರಾಕೃತದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಆಹಾರ संज्ञा को ही शुद्धा वेदना कहा जाए तो कोई विरोध नजर नहीं आता, क्योंकि प्रत्येक संसारी अपनी शरीर की स्थिति को बनाए रखने के लिए अपनी अपनी योग्यता के अनुसार आहार को ग्रहण करता है. ಸಂಸಾರದಲ್ಲಿರುವಂತಹ ಸಮಸ್ತ ಪ್ರಾಣಿಗಳು, ಸಮಸ್ತ ಜೀವಿಗಳು ತನ್ನ ಶಕ್ತಿಗೆ ಅನುಸಾರವಾಗಿ, ತನ್ನ ಅವಶ್ಯಕತೆಗೆ ಅನುಸಾರವಾಗಿ ಆಹಾರವನ್ನು ಗ್ರಹಣ ಮಾಡ್ತಿರ್ತಾರ. ಆಗಮ್ಯ ಆಹಾರ ಕೆ 6 ಭೇದ ಪಡ್ನೆ ಕೋ ಮಿಲ್ತೆ ಹೇ. ಆಗಮದಲ್ಲಿ ಆಹಾರದ 6 ಭೇದಗಳನ್ನ ಇಲ್ಲಿ ಹೇಳಿರುತ್ತಾರ. 6 ಭೇದಗಳು ಯಾವ್ಯಾವ ಅಂತಂದ್ರ, ನೋ ಕರ್ಮಾಹಾರ, ಕರ್ಮಾಹಾರ, ಕವಲ ಆಹಾರ,
ಲೇಟ್ಯಾಹಾರ, ಓಜಾಹಾರ ಮತ್ತು ಮಾನಸಿಕ ಆಹಾರ. ಹೀಗೆ 6 ಪ್ರಕಾರದ ಆಹಾರಗಳನ್ನು ಹೇಳಿದರಲ್ಲಿ ಉಕ್ತ 6 ಪ್ರಕಾರಕ್ಕೆ ಆಹಾರ ಕಿನ್ ಕಿನ್ ಜೀವೋಕೆ ಹೋತೆ ಹೇ. ಇಲ್ಲಿ ಮೇಲೆ ಹೇಳಿರುವಂತಹ 6 ಪ್ರಕಾರದ ನೀವು ಆಹಾರಗಳನ್ನ ಹೇಳಿದ್ರಿ. ಈ 6 ಪ್ರಕಾರದ ಆಹಾರಗಳು ಯಾವ್ಯಾವ ಜೀವಿಗಳಿಗೆ ಆಗ್ತಾ ಇರುತ್ತದೆ ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರ ನಾಳೆ ಬೆಳಿಗ್ಗೆ ನೋಡುವ. ಓಂ ನಮಃ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममस्तु देवी. नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सव्वसाहुनं. जो बोलो दादिशांग जिनवानी माता की.